Welcome to Learn Commerce PU online classes. Don't forget to like our video and subscribe our YouTube channel for all the updates. ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಇಂದಿನ ಆನ್ಲೈನ್ ತರಗತಿಗೆ ಸ್ವಾಗತ. ಈ ದಿವಸದ ತರಗತಿಯಲ್ಲಿ ನಾವು 5ನೆಯ ಗದ್ಯಪಾಠ ಧಣಿಗಳ ಬೆಳ್ಳಿ ಲೋಟ ಅನ್ನುವಂತಹ ಒಂದು ಪಾಠವನ್ನು ನೋಡಲಿಕ್ಕಿದ್ದೇವೆ. ಒಂದು ಸರಳ ಶೈಲಿಯ ಸಹಜ ಸುಂದರವಾದಂತಹ ನಿರೂಪಣೆ ಉಳ್ಳಂತಹ ಒಂದು ಕಥೆ ಧಣಿಗಳ ಬೆಳ್ಳಿ ಲೋಟ. ಕಥೆಗಾರ್ತಿ ಶ್ರೀಮತಿ ಎಚ್ ನಾಗವೇಣಿಯವರು. ಎಚ್ ನಾಗವೇಣಿಯವರು ಮಂಗಳೂರಿನವರು. ಈಗ ಹಂಪಿ ವಿಶ್ವವಿದ್ಯಾನಿಲಯದಲ್ಲಿ ಗ್ರಂಥಪಾಲಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಗಾಂಧಿ ಬಂಧ ಅನ್ನುವಂಥದ್ದವರ ಒಂದು ಕಾದಂಬರಿ, ಅದು ನಾಟಕವಾಗಿ ಕೂಡ ರಂಗಪ್ರಯೋಗಕ್ಕೆ ಒಳಗಾಗಿರುವಂಥದ್ದು. ಆ ಅತ್ಯುತ್ತಮ ಕೃತಿಗಳಲ್ಲಿ ಅದು ಒಂದು ಗಾಂಧಿ ಬಂಧ. ಪ್ರಸ್ತುತ ಈ ಧಣಿಗಳ ಬೆಳ್ಳಿ ಲೋಟ ಎನ್ನುವಂಥದ್ದು ಅವರ ಒಂದು ಕಥಾ ಸಂಕಲನ ಮೀಯುವ ಆಟ. ಈ ಕಥಾ ಸಂಕಲನದಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು ಧಣಿಗಳ ಬೆಳ್ಳಿ ಲೋಟ ಎನ್ನುವಂಥದ್ದು. ಈ ರೀತಿ ಶ್ರೀಮತಿ ಎಚ್ ನಾಗವೇಣಿಯವರು ಈ ಧಣಿಗಳ ಬೆಳ್ಳಿ ಲೋಟ ಅನ್ನುವಂಥ ಒಂದು ಕಥೆಯಲ್ಲಿ ಬಡವರನ್ನು ಯಾವ ರೀತಿ ಶೋಷಣೆ ಮಾಡಲಾಗುತ್ತದೆ, ಹಣವುಳ್ಳವರು ಶ್ರೀಮಂತರು ಅಥವಾ ಮಾಲೀಕರ ದರ್ಪಗಳು ಹೇಗಿರ್ತವೆ, ಇವುಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಅದರ ಜೊತೆಗೆ ಒಬ್ಬರು ಕರಾವಳಿಯ ಲೇಖಕಿಯಾಗಿ, ಕರಾವಳಿ ಕರ್ನಾಟಕ ಅಂತ ಏನು ಕರೀತೇವೆ, ಇಲ್ಲಿಯ ಒಬ್ಬರು ಲೇಖಕಿಯಾಗಿ ಕರಾವಳಿ ಕರ್ನಾಟಕದ ಭಾಷಾ ಸೊಗಸು ಮತ್ತು ಇಲ್ಲಿಯ ಬದುಕಿನ ರೀತಿ ರಿವಾಜುಗಳನ್ನು ಓದುಗರ ಮುಂದೆ ಇಟ್ಟಿದ್ದಾರೆ. ಅವರು ಮಂಗಳೂರಿನವರು. ಕರಾವಳಿ ಕರ್ನಾಟಕ ಅಂತ ಹೇಳಿದ್ರೆ ನಮ್ಮ ಉಡುಪಿ, ಮಂಗಳೂರು ಇದೆಲ್ಲ ಜಿಲ್ಲೆಗಳು ಬರುವಂಥದ್ದು. ಅದರಲ್ಲೂ ಉಡುಪಿ ಮಂಗಳೂರು ಅಂತ ಹೇಳಿದ್ರೆ ಕರಾವಳಿ ಕರ್ನಾಟಕದಲ್ಲಿ ಅದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಕರೆಯುವಂಥದ್ದು. ಇದನ್ನು ಇಲ್ಲಿಯ ಜೀವನ ಶೈಲಿ, ಭಾಷಾ ಶೈಲಿ, ಆಹಾರ ಶೈಲಿ, ಉಡುಗೆ ತೊಡುಗೆ ಶೈಲಿ ಕರ್ನಾಟಕದ ಇತರ ಕಡೆಗಳಿಗಿಂತ ವಿಭಿನ್ನವಾಗಿರುವಂಥದ್ದು. ಅದೇ ರೀತಿ ನೀವು ಕನ್ನಡವನ್ನು ನೋಡಿದರೂ ಕೂಡ ಅಷ್ಟೇ, ಇದು ತುಳು ಭಾಷಿಕರ ಊರಾಗಿರುವಂಥದ್ದು. ಇಲ್ಲಿ ಮಾತನಾಡುವಂಥ ಕನ್ನಡ ಆ ತುಳು ಪ್ರೇರಿತವಾಗಿರ್ತದೆ. ಇದನ್ನ ಮಂಗಳೂರು ಕನ್ನಡ ಅಂತ ಕರೆಯುವಂಥದ್ದು. ಮಂಗಳೂರು ಕನ್ನಡ ಅಂತ ಹೇಳುವಾಗಲೇ ಒಬ್ಬ ಕನ್ನಡ ಮಾತನಾಡುವಾಗ, ಕರ್ನಾಟಕದಲ್ಲಿ ಹೇಗೆ ಅಂತ ಒಬ್ಬ ಕನ್ನಡ ಮಾತನಾಡುವಾಗ ಅವನು ತಿಳ್ಕೊಳ್ಳಿಕ್ಕಾಗುತ್ತದೆ. ಅವನು ಮೈಸೂರು ಕರ್ನಾಟಕದವನ, ಕರಾವಳಿ ಕರ್ನಾಟಕದವನ, ಹೈದರಾಬಾದ್ ಕರ್ನಾಟಕವೋ ಯಾವುದು ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಆ ರೀತಿಯ ಕನ್ನಡಗಳು ಇರ್ತವೆ. ಅದೇ ರೀತಿ ಮಂಗಳೂರಿನ ಕನ್ನಡ ಒಂದು ವಿಭಿನ್ನವಾಗಿರುವಂಥದ್ದು. ಹಾಗೆ ಈ ಕನ್ನಡವನ್ನು ಆ ಪದಗಳನ್ನು ಬಳಕೆ ಮಾಡುತ್ತಾ, ಇಲ್ಲಿಯ ಪ್ರಾದೇಶಿಕ ಪದಗಳನ್ನು ಬಳಕೆ ಮಾಡುತ್ತಾ, ಅಂದರೆ ಕನ್ನಡ ಮಾತಾಡುವಾಗ ಉಳಿದ ಕಡೆಗಳಲ್ಲಿ ಬಳಕೆ ಮಾಡುವ ಕನ್ನಡ ಪದಗಳಿಗೂ ಇಲ್ಲಿ ಬಳಕೆ ಮಾಡುವಂಥ ಕೆಲವೊಂದು ಕನ್ನಡ ಪದಗಳು ವ್ಯತ್ಯಾಸ ಇರ್ತದೆ. ತುಳು ಪ್ರೇರಿತವಾದಂಥ ಪದಗಳನ್ನು ಬಳಕೆ ಮಾಡುತ್ತಾ ಹೋಗ್ತಾರೆ. ಇದರಲ್ಲಿ ಗೊತ್ತಾಗುತ್ತದೆ ನಮಗೆ. ಆ ರೀತಿಯಾಗಿ ಬಳಕೆ ಮಾಡುತ್ತಾ ಹೋಗಿರುವಂಥದ್ದು ಈ ಕಥೆಯ ಬಹಳ ಮುಖ್ಯ ಕಥಾಹಂದರ ಇರುವಂಥದ್ದು. ಶ್ರೀಮಂತರ ದಬ್ಬಾಳಿಕೆಯ ಮಧ್ಯೆ, ಶ್ರೀಮಂತರ ಕೈ ಕೆಳಗಡೆ ಬಡವರು ಹೇಗೆ ಶೋಷಣೆಗೆ ಒಳಗಾಗುತ್ತಾರೆ, ಯಾವ ರೀತಿ ಶ್ರೀಮಂತರ ದರ್ಪ ಇರ್ತದೆ ಅನ್ನುವಂಥ ನಾವು ಹಲವಾರು ಕಥೆಗಳಲ್ಲಿ ಓದಿರ್ತೇವೆ. ಶಿವರಾಮ ಕಾರಂತರ ಕಥೆಗಳು ಅಲ್ಲಿ ಕೂಡ ನಾವು ನೋಡಬಹುದು. ಅದೇ ರೀತಿ ಇಲ್ಲಿ ಕೂಡ ಇದರಲ್ಲಿ ಪ್ರಸ್ತುತ ನಾವು ನೋಡಬಹುದು. ಪೀಠಿಕೆಗೆ ಬರುವುದಿದ್ರೆ, ಸಮಾಜದಲ್ಲಿ ಮೊದಲಿನಿಂದಲೂ ಬಡವರ, ಕೂಲಿಕಾರರ, ನಿರ್ಗತಿಕರ ಬಗ್ಗೆ ತಾರತಮ್ಯ ಧೋರಣೆ ಎದ್ದು ಕಾಣುತ್ತದೆ. ಉಳ್ಳವರು ದುರ್ಬಲರ ಶ್ರಮವನ್ನಾಗಲಿ ಪ್ರತಿಭೆಯನ್ನಾಗಲಿ ಗೌರವಿಸದೆ ಅವರ ಪರಿಶ್ರಮದಲ್ಲೇ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಶೋಷಿತರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಹೇಗೆ ಪ್ರತಿರೋಧ ವ್ಯಕ್ತವಾಗುತ್ತದೆ ಎನ್ನುವುದನ್ನು ಈ ಕಥೆಯಲ್ಲಿ ಅನಾವರಣಗೊಂಡಿದೆ. ಮನುಷ್ಯನ ಭಾವನೆಗಳು ಹೊಳೆಗೂ ಇರುವಂತೆ ಹೊಳೆಯ ಪಾತ್ರವನ್ನು ಸಕ್ರಿಯವಾಗಿ ತಂದಿದ್ದಾರೆ. ಕರಾವಳಿ ತೀರದ ಬಡವರ ಬದುಕು, ಅವರ ಅಸಹಾಯಕತೆ ಹಾಗೂ ಆಡು ಭಾಷೆಯ ಸೊಗಸು ಮನೋಜ್ಞವಾಗಿ ಕಥೆಯ ಉದ್ದಕ್ಕೂ ಗಮನ ಸೆಳೆಯುವಂತಿದೆ. ಸಣ್ಣ ಕಥೆಯ ಮುಖ್ಯ ಲಕ್ಷಣವಾದ ಆಕರ್ಷಕ ಶೈಲಿ, ಯಾರು ಊಹಿಸದ ಅಂತ್ಯ ಈ ಕಥೆಗೆ
ಮೆರುಗನ್ನು ತಂದಿದೆ. ಕರಾವಳಿಯ ಬದುಕಿನ ವಿವರಗಳೊಂದಿಗೆ ಈ ಕತೆ ಹೃದಯಂಗಮವಾಗಿ ನಿರೂಪಿತವಾಗಿದೆ. ಮೊದಲಿನಿಂದಲೂ ಬಹಳ ಪ್ರಾಚೀನ ಕಾಲ ಈ ಮನುಷ್ಯ ಸಮಾಜದ ಪರಿಸ್ಥಿತಿ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಶಕ್ತಿವಂತನಾದವನು ಆಳ್ತಾನೆ, ದುರ್ಬಲರು ಆಳಲ್ಪಡ್ತಾರೆ. ಶಕ್ತಿವಂತ ಜನಗಳು, ಬಲಿಷ್ಠರು ಯಾರು ಇರ್ತಾರೆ ಅವರು ಆಳುವಂಥದ್ದು ಸಹಜ. ಈಗಿನ ಕಾಲದಲ್ಲಂತೂ ದೈಹಿಕವಾಗಿ ಅಲ್ಲದಿದ್ರೂ ಕೂಡ ಹಣಬಲ ಇದ್ರೆ ಸಾಕು, ಅವನು ಆಳ್ವಿಕೆ ನಡೆಸ್ತಾನೆ. ಅಂದರೆ ಒಂದಷ್ಟು ತನಗಿಂತ ದುರ್ಬಲರನ್ನು ತನ್ನ ಮುಷ್ಟಿಯಲ್ಲಿ ಹಿಡ್ಕೊಳ್ಳುತ್ತಾನೆ. ಬಹಳ ಹಿಂದಿನ ಕಾಲಕ್ಕೆ ನಾವು ನೋಡುವುದಿದ್ರೆ, ಒಂದು ರೀತಿಯ ಈ ಒಕ್ಕಲುತನ ನಡೆಯುವಂತಹ ಸಂದರ್ಭದಲ್ಲಿ, ಜಮೀನ್ದಾರಿಕೆ ನಡೆಯುವಂತಹ ಸಂದರ್ಭಗಳಲ್ಲೆಲ್ಲ ಒಂದಷ್ಟು ಜನರನ್ನ ಯಾವ ರೀತಿ ತಮ್ಮ ಮುಷ್ಟಿಯಲ್ಲಿ ಹಿಡ್ಕೊಂಡಿದ್ರು ಅನ್ನುವಂಥದ್ದನ್ನು ನಾವು ಕಾಣಬಹುದು. ಅವು ಶಿವರಾಮ ಕಾರಂತರ ಚೋಮನದುಡಿ ಕೃತಿಯಲ್ಲಿ ಒಂದಷ್ಟು ವಿಷಯಗಳನ್ನು ಅಲ್ಲಿ ಕಂಡುಕೊಳ್ಳಬಹುದು. ಯಾವ ರೀತಿ ಜಮೀನ್ದಾರರು, ಹಾಗೆ ಕರಾವಳಿ ಕರ್ನಾಟಕದ ಅನೇಕ ಕಥೆಗಳು ಇಂಥದ್ದೇ ಇರುವಂಥದ್ದು. ಎಷ್ಟೋ ಇಂತಹ ಕಥೆಗಳು ಸಿನಿಮಾವಾಗಿ ಮಾರ್ಪಾಟಾಗಿರುವಂಥದ್ದನ್ನು ಕೂಡ ನೋಡಿದ್ದೇವೆ. ಅದರಲ್ಲಿ ನಮಗೆ ಸರಿಯಾಗಿ ಗೊತ್ತಾಗುತ್ತದೆ ಯಾವ ರೀತಿ ಇಲ್ಲಿಯ ಜಮೀನ್ದಾರರು ಅಥವಾ ಭೂಮಾಲೀಕರು ತಮ್ಮ ಒಕ್ಕಲಿನಲ್ಲಿರುವಂಥ ಜನಗಳನ್ನು ನಡೆಸಿಕೊಡುತ್ತಾರೆ ಎನ್ನುವಂಥದ್ದು. ಹಾಗೆ ಬಡವರ, ಕೂಲಿಕಾರರ, ನಿರ್ಗತಿಕರ ಬಗ್ಗೆ ತಾರತಮ್ಯ ಧೋರಣೆ ಎದ್ದು ಕಾಣುತ್ತದೆ. ಮೊದಲಿನಿಂದಲೂ ಬಡವರು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಹೇಗೆ ಅಂತ ಹೇಳಿದ್ರೆ ಅವರು ಅವರ ಕರ್ಮ ಅನ್ನುವಂಥ ರೀತಿಯಲ್ಲಿ ಪೂರ್ವಜನ್ಮದಲ್ಲಿ ಏನೋ ತಪ್ಪು ಮಾಡಿದ್ದಾರೆ, ಅದಕ್ಕೆ ಬಡವರಾಗಿ ಹುಟ್ಟಿದ್ದಾರೆ, ಬಡವರಾಗಿ ಸಾಯಿಲಿ ಎನ್ನುವಂಥದ್ದು, ಅಥವಾ ಅವರನ್ನ ಕೇವಲವಾಗಿ ಕಾಣುವಂಥದ್ದು. ಬಡವರು ಅಂದರೆ ಅವರು ತಪ್ಪೇ ಮಾಡುವವರು, ಅವರು ಸುಳ್ಳು ಹೇಳುವವರು, ಮೋಸ ಮಾಡುವವರು ಅಂತ ಹೇಳುವಂಥದ್ದು. ಆದರೆ ನಿಜವಾಗ್ಲೂ ನೋಡಿದರೆ ಬಡವರು ಅಂದರೆ ನಿಷ್ಠಾವಂತ ವ್ಯಕ್ತಿಗಳು ಬಡವರಲ್ಲಿ. ಅಂದರೆ ನಾವು ಕಳ್ಳರು ಅಂತ ಹೇಳುವಾಗ, ಮೋಸಗಾರರು ಅಂತ ಹೇಳುವಾಗ ಎಲ್ಲರಲ್ಲೂ ಇರ್ತಾರೆ. ಅದು ಶ್ರೀಮಂತರಲ್ಲೂ ಕಳ್ಳರು, ಸುಳ್ಳರು, ಮೋಸಗಾರರು ಇದ್ದಾರೆ, ಮಧ್ಯಮ ವರ್ಗದವರಲ್ಲಿ ಇರ್ತಾರೆ, ಬಡವರಲ್ಲೂ ಇರ್ತಾರೆ. ಆದರೆ ನಮ್ಮ ಸಮಾಜ ಮಾತ್ರ ಹೇಗೆ ಅಂತ ಹೇಳಿದ್ರೆ, ಬಡವರು ಅಂತ ಹೇಳಿದ್ರೆ ಅವರೊಂದು ರೀತಿಯಲ್ಲಿ ಕಳ್ಳರು, ಸುಳ್ಳರು, ಮೋಸಗಾರರು ಅನ್ನುವಂತಹ ರೀತಿಯಲ್ಲಿ. ಆದರೆ ಬಡವರು ಹೇಗಿರ್ತಾರೆ ಅಂತ ಹೇಳಿ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ, ಅವರು ಹೊಟ್ಟೆಗೆ ಅನ್ನ ಇಲ್ಲದೆ ಉಪವಾಸ ಬೀಳುತ್ತಾರೆ ಹೊರತು ಅನ್ನಕ್ಕೋಸ್ಕರ ಅಡ್ಡದಾರಿಯನ್ನು ಹಿಡಿಯುವವರಲ್ಲ. ಆದರೆ ಶ್ರೀಮಂತರು ಹೇಗಿರ್ತಾರೆ ಅಂತ ಹೇಳಿದ್ರೆ, ಹಣ ಸಂಪಾದನೆಗೋಸ್ಕರ ಯಾವುದೇ ಅಡ್ಡದಾರಿಯನ್ನು ಬೇಕಾದರೂ ಹಿಡಿತಾರೆ. ಯಾಕಂದ್ರೆ ಹಣಬಲ ಇರ್ತದೆ, ಏನೇ ತೊಂದರೆ ಆದರೂ ಅದನ್ನು ಎದುರಿಸ್ತೇನೆ ಎನ್ನುವಂಥ ಸಾಮರ್ಥ್ಯ ಇರ್ತದೆ. ಬಡವರಿಗೆ ಭಯ ಜಾಸ್ತಿ. ಬಡವರು ಅವರಿಗೆ ಗೌರವ, ಮರ್ಯಾದೆ, ಮಾನ ಮರ್ಯಾದೆ ದೊಡ್ಡ ಸಂಪತ್ತು. ಮಾನ ಮರ್ಯಾದೆಯನ್ನು ಕಳ್ಕೊಂಡು ಬದುಕಲಿಕ್ಕೆ ಬಡವರು ತಯಾರಿರೋದಿಲ್ಲ. ಆದರೆ ಸಮಾಜ ಮಾತ್ರ ಹೇಗೆ ನೋಡಿದೆ ಅಂತ ಹೇಳಿದ್ರೆ, ಬಡವರು ಅಂತ ಹೇಳಿದ್ರೆ ಅವರು ಕೇವಲರು, ಕನಿಷ್ಠರು, ಮೋಸಗಾರರು ಅನ್ನುವಂಥ ರೀತಿಯಲ್ಲಿ ನೋಡಿಕೊಂಡು ಬಂದಿರುವಂಥದ್ದು. ಉಳ್ಳವರು ದುರ್ಬಲರ ಶ್ರಮವನ್ನಾಗಲಿ ಪ್ರತಿಭೆಯನ್ನಾಗಲಿ ಗೌರವಿಸದೆ ಅವರ ಪರಿಶ್ರಮದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಪ್ರಯತ್ನಿಸ್ತಾರೆ. ಒಬ್ಬ ಶ್ರೀಮಂತನಾಗುತ್ತಾನೆ ಅಂತ ಹೇಳಿದ್ರೆ ಹೇಗೆ ಶ್ರೀಮಂತನಾಗುತ್ತಾನೆ? ಅವನ ಕೈ ಕೆಳಗಡೆ ಕೆಲಸ ಮಾಡುವಂಥ ಕೆಲಸದ ಆಳುಗಳಿಂದ. ಈಗ ಒಬ್ಬ ಕಾರ್ಖಾನೆಯ ಮಾಲೀಕ ಇರ್ತಾನೆ, ಅವನು ಶ್ರೀಮಂತನಾಗುತ್ತಾನೆ ಅಂದರೆ ಅವನ ಕಾರ್ಖಾನೆಯಲ್ಲಿ ಉತ್ಪಾದನೆ ಆಗುವಂಥ ವಸ್ತುಗಳು ಒಳ್ಳೆಯ ವ್ಯಾಪಾರ ಗಳಿಸಿಕೊಡಬೇಕು. ಆ ವ್ಯಾಪಾರ ಹೇಗಾಗುತ್ತದೆ ಅಂತ ಹೇಳಿದ್ರೆ ಆ ವಸ್ತುಗಳು ಒಳ್ಳೆಯದಾಗಿದ್ದಾಗ. ಆ ವಸ್ತುಗಳು ಒಳ್ಳೆಯದು ಯಾವಾಗ ಆಗುತ್ತವೆ ಅಂತ ಹೇಳಿದ್ರೆ ಅಲ್ಲಿರುವಂಥ ಕಾರ್ಮಿಕರು ಕೆಲಸ ಮಾಡಿದಾಗ. ಆದರೆ ಆ ಶ್ರೀಮಂತ ಏನು ತಿಳ್ಕೊಳ್ತಾನೆ ಅಂತ ಹೇಳಿದ್ರೆ, ಇವರೆಲ್ಲರೂ ನಾವು ಹಾಕಿದ ಸಂಬಳಕ್ಕೆ ದುಡಿಯುವವರು, ನಾವು ಹೇಳಿದಾಗೆ ಕೇಳ್ಕೊಂಡು ಬಿದ್ದಿರಬೇಕು. ಇವತ್ತೆಲ್ಲ ಕಡೆಯಲ್ಲಿ ನಾವು ನೋಡ್ತೇವೆ. ಖಾಸಗಿ ಉದ್ಯಮದಲ್ಲಂತೂ ಕೇಳೋದೇ ಬೇಡ. ತಮ್ಮ ಸಂಸ್ಥೆಗೆ ಕೆಲಸಕ್ಕೆ ಬರುವವರು ಅವರೊಂದು ರೀತಿಯಲ್ಲಿ ತಮ್ಮ ಮನೆಯ ಸಾಕು ನಾಯಿಗಳು ಅನ್ನುವಂತಹ ರೀತಿಯಲ್ಲಿ ವರ್ತನೆ ಮಾಡುವುದನ್ನು ನಾವು ನೋಡ್ತೇವೆ. ಆ ರೀತಿ ದುಷ್ಟ ಪ್ರವೃತ್ತಿಯನ್ನು ಕಾಣಬಹುದು. ಕಾರ್ಮಿಕರು ಯಾವತ್ತು ಅವರೇನು ಆ ರೀತಿಯ ವ್ಯಕ್ತಿಗಳಲ್ಲ, ಅವರಿಗೂ ಸ್ವಾಭಿಮಾನ ಅನ್ನುವಂಥದ್ದು ಇರ್ತದೆ. ಅದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಶ್ರೀಮಂತರಾದವರು ಆ ರೀತಿ ಇರೋದಿಲ್ಲ. ಅವರ ಬಡವರ ಪ್ರತಿಭೆ, ಶ್ರಮವನ್ನು ಗುರುತಿಸೋದಿಲ್ಲ. ಅವರು ಮೇಲೆ ಬರಲಿಕ್ಕೆ ಇವರ ಬಡವರ ಶ್ರೀಮಂತರಾಗಲಿಕ್ಕೆ ಬಡವರ ಪ್ರತಿಭೆ, ಶ್ರಮಗಳು ಕಾರಣ ಆದರೂ ಕೂಡ ಅದನ್ನು ಗುರುತಿಸೋದಿಲ್ಲ. ಬಡವರ ಶ್ರಮದಲ್ಲೇ ತಮ್ಮ ಬದುಕನ್ನು ಕಟ್ಟಿಕೊಂಡ್ರೂ ಕೂಡ ಬಡವರನ್ನು ಗುರುತಿಸೋದಿಲ್ಲ. ಶೋಷಿತರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಹೇಗೆ ಪ್ರತಿರೋಧ ವ್ಯಕ್ತವಾಗುತ್ತದೆ ಎನ್ನುವುದು ಈ ಕಥೆಯಲ್ಲಿ ಅನಾವರಣಗೊಂಡಿದೆ. ಆದರೆ ಒಬ್ಬ ಬಡವ, ಒಬ್ಬ ಶೋಷಣೆಗೆ ಒಳಗಾದಂತಹ ವ್ಯಕ್ತಿ, ಅವ ಎಷ್ಟು ದಿವಸ ಆ ಶೋಷಣೆಯನ್ನ ಅನುಭವಿಸಬಲ್ಲ, ಎಷ್ಟು ದಿನ ಅಂತ ಅದನ್ನ ನಿಯಂತ್ರಿಸಿಕೊಳ್ಳಬಲ್ಲ. ಒಂದಲ್ಲ ಒಂದು ದಿವಸ ಆ ನಿಯಂತ್ರಣದ ಕಟ್ಟೆಯೊಡೆಯುವುದು ನಿಶ್ಚಿತ. ಅವನಿಗೂ ತಾಳ್ಮೆ ಎನ್ನುವಂಥದ್ದು ಅದಕ್ಕೊಂದು ಮಿತಿ ಇರ್ತದೆ. ಒಂದಲ್ಲ ಒಂದು ದಿವಸ ಆ ತಾಳ್ಮೆ ಎನ್ನುವಂಥದ್ದು ಕಳ್ಕೊಂಡು ಬಿಡಬೇಕಾಗುತ್ತದೆ. ಆಗ ಅವನು ತೋರುವ ಪ್ರತಿರೋಧ ಆ ಶ್ರೀಮಂತರ ಎದೆಗಳಲ್ಲಿ ಭಯವನ್ನು ಉಂಟು ಮಾಡುತ್ತದೆ. ಹಾಗಾಗಬೇಕಾಗುತ್ತದೆ. ಅಂತಹ ಒಂದು ಪರಿಸ್ಥಿತಿಯನ್ನ ಈ ಕಥೆ ಅನಾವರಣಗೊಳಿಸಿರುವಂಥದ್ದು.
ಮನುಷ್ಯನ ಭಾವನೆಗಳು ಹೊಳೆಗೂ ಇರುವಂತೆ ಹೊಳೆಯ ಪಾತ್ರವನ್ನು ಸಕ್ರಿಯವಾಗಿ ತಂದಿದ್ದಾರೆ. ಇಲ್ಲಿ ಈ ಕಥೆಯಲ್ಲಿ ಹೊಳೆ ಕೂಡ ಒಂದು ಜೀವಂತ ಪಾತ್ರ. ಅವು ಹಿಂದಿನ ಕೆಲವು ಈ ಕಥೆಗಳಲ್ಲಿ ನೋಡಿರ್ತೇವೆ, ಅಲ್ಲಿ ಪ್ರಾಣಿಗಳು ಮಾತಾಡ್ತವೆ, ಮರಗಳು ಮಾತನಾಡುತ್ತವೆ, ಎಲ್ಲ ಒಂದು ವ್ಯಕ್ತಿತ್ವ ಇದ್ದ ಹಾಗೆ ಅದಕ್ಕೊಂದು ವ್ಯಕ್ತಿತ್ವ ಇರುತ್ತದೆ. ಅದೇ ರೀತಿ ಈ ಕಥೆಯಲ್ಲಿ ಹೊಳೆಗೂ ಒಂದು ವ್ಯಕ್ತಿತ್ವ. ಸಾಮಾನ್ಯವಾಗಿ ಕಥೆಗಳಲ್ಲಿ ನದಿ ಬರ್ತದೆ, ಸಮುದ್ರ ಬರ್ತದೆ. ಹೇಗೆ ಬರ್ತದೆ? ಅವರು ನದಿಯನ್ನು ದಾಟಿದ್ರು, ನದಿ ಹರಿತಾ ಇತ್ತು, ಆ ನದಿಯಿಂದಾಗಿ ಆ ಊರಿಗೆ ನೀರು ಒದಗುತ್ತಾ ಇತ್ತು, ಕೃಷಿ ಮಾಡಲಿಕ್ಕೆ ಸಾಧ್ಯ, ಈ ರೀತಿ ಬರ್ತದೆ. ಆದರೆ ಇಲ್ಲಿ ಉಳಿದ ಪಾತ್ರಗಳ ಹಾಗೆ ಹೊಳೆ ಕೂಡ ಒಂದು ಪಾತ್ರ, ಆ ರೀತಿ ಚಿತ್ರಿಸಿರುವಂಥದ್ದು. ಕರಾವಳಿ ತೀರದ ಬಡವರ ಬದುಕು, ಅವರ ಅಸಹಾಯಕತೆ ಹಾಗೂ ಆಡು ಭಾಷೆಯ ಸೊಗಸು ಮನೋಜ್ಞವಾಗಿ ಚಿತ್ರಿತವಾಗಿದೆ. ಬಡವರು ಎಲ್ಲ ಕಡೆ ಇರ್ತಾರೆ, ಆದರೆ ಕರಾವಳಿ ಕರ್ನಾಟಕದ ಬಡವರ ಬವಣೆ ಹೇಗಿರ್ತದೆ, ಅವರ ಬದುಕು ಹೇಗಿರ್ತದೆ, ಮತ್ತು ಅಸಹಾಯಕತೆ, ಬದುಕಬೇಕಾದಂಥ ಅನಿವಾರ್ಯತೆ, ಆ ಬದುಕಬೇಕು ಅನ್ನುವಂಥ ಅನಿವಾರ್ಯತೆಗೋಸ್ಕರ ಶ್ರೀಮಂತರಿಂದ ಅಥವಾ ದೊಡ್ಡವರಿಂದ ಒದಿಸಿಕೊಂಡು ಬಯಸಿಕೊಂಡು ಬದುಕುವಂಥ ಪರಿಸ್ಥಿತಿ ಹೇಗಿರ್ತದೆ. ಅದರ ಜೊತೆಗೆ ಆಡು ಭಾಷೆಯ ಸೊಗಸು, ಈ ಪ್ರದೇಶದ ಆಡು ಭಾಷೆಯ ಸೊಗಸು ಈ ಒಂದು ಕಥೆಯಲ್ಲಿ ನಾವು ಕಾಣಬಹುದು. ಕಥೆಯ ಉದ್ದಕ್ಕೂ ಗಮನ ಸೆಳೆಯುವಂತಿದೆ ಈ ಎಲ್ಲ ವಿಚಾರಗಳು. ಸಣ್ಣ ಕಥೆಯ ಮುಖ್ಯ ಲಕ್ಷಣವಾದ ಆಕರ್ಷಕ ಶೈಲಿ, ಯಾರು ಊಹಿಸದ ಅಂತ್ಯ ಈ ಕಥೆಗೆ ಮೆರುಗನ್ನು ತಂದಿದೆ. ಸಣ್ಣ ಕಥೆಗಳೊಂದು ಲಕ್ಷಣ ಏನು, ಆಕರ್ಷಕ ಶೈಲಿ ಹೇಗಿರಬೇಕು ಅಂತ ಹೇಳಿದ್ರೆ, ಕತೆ ಓದಿ ಮುಗಿಸುವುದು ಗೊತ್ತಾಗಬಾರದು, ಅಷ್ಟು ಚೆನ್ನಾಗಿ ಅದು ಓದಿಸ್ಕೊಂಡು ಹೋಗಬೇಕಾಗುತ್ತದೆ. ಮತ್ತು ಕೆಲವೊಂದು ಸಂದರ್ಭದಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾವು ಕತೆ ಓದುವಾಗ ಇದರ ಅಂತ್ಯ ಹೀಗಿರಬಹುದು ಅಂತ ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಆದರೆ ಸಣ್ಣ ಕಥೆಗಳಲ್ಲಿ ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಅಥವಾ ಕೆಲವೊಂದು ಕಾದಂಬರಿಗಳಲ್ಲೂ ಕೂಡ ಅದೇ ರೀತಿ ಬರ್ತದೆ. ಹೇಗೆ ಅಂತ ಹೇಳಿದ್ರೆ, ನಾವು ಊಹಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಓಹೋ ಇದು ಹೀಗೆಯಾ ಅಂತ. ಆ ರೀತಿಯಾದಂಥ ಒಂದು ಅಂತ್ಯವನ್ನು ಇಲ್ಲಿ ನಾವು ಕಾಣಬಹುದು. ಅದು ಕಥೆಗೆ ಒಂದು ಹೊಸ ಮೆರುಗನ್ನ, ಸೌಂದರ್ಯವನ್ನು ತಂದುಕೊಟ್ಟಿರುವಂಥದ್ದು. ಕರಾವಳಿಯ ಬದುಕಿನ ವಿವರಗಳೊಂದಿಗೆ ಈ ಕಥೆ ಹೃದಯಂಗಮ ನಿರೂಪಿತವಾಗಿದೆ. ಈ ಕಥೆಯಷ್ಟೇ ಅಲ್ಲ, ಈ ಕಥೆಯಲ್ಲಿ ಕರಾವಳಿ ಜನರ ಬದುಕು ಹೇಗಿರ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಅಂದರೆ ಈ ಕಥೆಯನ್ನು ಓದುವುದರಿಂದ ಹಲವಾರು ವಿಚಾರಗಳನ್ನು ತಿಳ್ಕೊಳ್ಬೋದು. ಏನು, ಶ್ರೀಮಂತರು ಬಡವರ ಮೇಲೆ ಹೇಗೆ ದಬ್ಬಾಳಿಕೆ ನಡೆಸ್ತಾರೆ, ಬಡವರು ಆ ಶ್ರೀಮಂತರು ಏನೇ ಮಾಡಿದ್ರು ಕೂಡ ಅದನ್ನು ಸಹಿಸಿಕೊಂಡು ಬದುಕಬೇಕಾದ ಅನಿವಾರ್ಯತೆ ಏನು, ಹೇಗಿರ್ತದೆ ಅವರ ಅನಿವಾರ್ಯತೆ, ಇದೆಲ್ಲ ವಿಚಾರಗಳು. ಅದರ ಜೊತೆಗೆ ಇನ್ನೊಂದು ಮುಖ್ಯವಾದ ಏನು ಕಲಿಬಹುದು ಅಂತ ಹೇಳಿದ್ರೆ, ಕರಾವಳಿ ಜನರ ಬದುಕು ಹೇಗಿರ್ತದೆ ಅಂತ. ಈಗ ಕರಾವಳಿ ಜನರ ಬದುಕು ಹೇಗಿರ್ತದೆ ಕರಾವಳಿಯವರಿಗೆ ಗೊತ್ತಿರ್ತದೆ, ಕರಾವಳಿಯನ್ನು ಬಿಟ್ಟು ಹೊರಗಿನವರಿಗೆ ಇಲ್ಲಿ ಬದುಕು ಹೇಗಿರ್ತದೆ ಅಂತ ಗೊತ್ತಿರೋದಿಲ್ಲ. ಆದ್ದರಿಂದ ಕರಾವಳಿಯ ಬದುಕು ಹೇಗಿರ್ತದೆ ಅನ್ನುವಂಥದ್ದನ್ನು ನಾವು ಈ ಕಥೆಯ ಮೂಲಕ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಇಲ್ಲಿ ಕೆಲವಾರು ಪಾತ್ರಗಳು ಮುಖ್ಯವಾಗಿ ಬರ್ತದೆ. ಒಂದು ಮುಖ್ಯವಾದ ಪಾತ್ರ ಹೊಳೆ ಕೂಡ, ಶಾಂಭವಿ ಹೊಳೆ ಎನ್ನುವಂಥದ್ದು ಇಲ್ಲಿ ಬರುವಂತಹ ನದಿ. ಅದರ ಜೊತೆಗೆ ಆ ದಣಿಗಳು ವೆಂಗಪ್ಪಯ್ಯನವರು, ಆನಂತರ ಈ ಕಥೆಯ ದುರಂತ ನಾಯಕ ನಾಯಕಿ ಅಂತ ಕರಿಬಹುದು ಚಿನ್ನಮ್ಮ ಮತ್ತು ಕುದುಪ, ಅವರಿಬ್ಬರ ಆ ಬಡ ದಂಪತಿಗಳ ಮಗ ಗುಡ್ಡ, ಹಾಗೆ ದಣಿಗಳ ಹೆಂಡತಿ, ಇದಿಷ್ಟು ಪಾತ್ರಗಳು ಬರ್ತವೆ. ಈಗ ನಾವು ಕಥೆಯನ್ನು ಪ್ರವೇಶ ಮಾಡುವುದಿದ್ರೆ, ಆ ಮಾನಗೇಡಿ ಹೊಳೆಗೆ ಒಂದಿಷ್ಟು ಉಗುರೆಡೆಯಲ್ಲಾದರೂ ನಾಚಿಕೆ ಎಂಬುದು ಇದ್ದಿದ್ದರೆ ಆ ಪರಿಯ ಬೈಗಳಿಗೆ ಅದು ತಟ್ಟನೆ ಇಂಗಿ ಹೋಗುತ್ತಿತ್ತು, ಅಥವಾ ಸರ್ರೆಂದು ನುಗ್ಗಿ ಬಂದು ಆಕೆಯನ್ನು ನುಂಗಿ ಬಿಡುತ್ತಿತ್ತು. ಅದೆಂಥದ್ದೂ ಇಲ್ಲದೆ ಅದು ಊದುದಾಸಯ್ಯ ನನ್ನ ಬಾಲಕ್ಕೆ ಇನ್ನಷ್ಟು ಶಂಖ ಎಂಬಂತೆ ಕಸಕಡ್ಡಿಗಳನ್ನು ಹೊತ್ತು ಹರಿಯುತ್ತಲೇ ಇತ್ತು ಅತ್ತ ಕಡಲತ್ತ. ಆ ಮಾನಗೇಡಿ ಹೊಳೆಗೆ ಕಥೆಗಾರ್ತಿ ಆರಂಭವಾಗುವಾಗ ಅವರೇ ತಮ್ಮ ಕಥೆಯಲ್ಲಿ ಆ ನದಿಗೆ ಬೈಲಿಕ್ಕೆ ಆರಂಭ ಮಾಡುವಂತಹ ರೀತಿಯಲ್ಲಿದೆ. ಆ ಮಾನ ಮರ್ಯಾದೆ ಇಲ್ಲದ ಆ ಹೊಳೆಗೆ ಏನಾದ್ರೂ ಉಗುರೆಡೆಯಲ್ಲಾದ್ರೂ ನಾಚಿಕೆ ಇದ್ದರೆ, ಉಗುರೆಡೆಯಲ್ಲಾದ್ರೂ ನಾಚಿಕೆ ಅಂತ ಹೇಳಿದ್ರೆ, ಉಗುರಿನ ಎಡೆಯಲ್ಲಿ ಕೊಳೆ ಇರ್ತದೆ ನೋಡಿ, ಮಣ್ಣು ಇರ್ತದೆ, ಸ್ವಲ್ಪ ಸ್ವಚ್ಛವಾಗಿಟ್ಟುಕೊಳ್ಳಿದ್ರೆ ಮಣ್ಣು ಸೇರ್ಕೊಳ್ತದೆ. ಈ ಭೂಮಿಯಲ್ಲಿರುವ ಮಣ್ಣಿನ ಮುಂದೆ ಅಥವಾ ಈ ಭೂಮಿಯಲ್ಲಿರುವ ಕೊಳೆಯ ಮುಂದೆ ಉಗುರಿನಲ್ಲಿರುವ ಮಣ್ಣು ಎಷ್ಟರದು? ಅದರ ಅರ್ಧ ಭಾಗ, ಕಾಲು ಭಾಗ, ಅಥವಾ 100ನೇ ಭಾಗ, ಯಾವುದು ಅತೀ ಕಡಿಮೆ ಇರುವಂಥದ್ದು. ಅಂದ್ರೆ ಇಲ್ಲಿ ಕಥೆಗಾರ್ತಿ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಅಷ್ಟು ಸ್ವಲ್ಪನಾದ್ರೂ ಒಂದು ಕನಿಷ್ಠ ಮಾನ ಮರ್ಯಾದೆ ಎನ್ನುವಂಥದ್ದು ಏನಾದ್ರೂ ಆ ನದಿಗೆ ಇದ್ದಿದ್ರೆ ಆ ಪರಿಯ ಬೈಗಳಿಗೆ, ಅಂದ್ರೆ ಆ ನದಿಗೆ ಯಾರೋ ಈಗ ಬೈತಾ ಇದ್ದಾರೆ, ಆ ನದಿಗೆ ಬೈಯುವ ರೀತಿ ಹೇಗಿದೆ ಅಂತ ಹೇಳಿದ್ರೆ, ಅದಕ್ಕೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದ್ರೆ ಆ ಪರಿಯ ಬೈಗಳಿಗೆ ಅದು ತಟ್ಟನೆ ಇಂಗಿ ಹೋಗುತ್ತಾ ಇತ್ತು.
ಆ ತುಂಬಿ ಹರಿತಾ ಇದ್ದಂಥ ನದಿ, ನೀರಿನಿಂದ ತುಂಬಿದಂತಹ ನದಿ ಆ ಬೈಗುಳ ಕೇಳಿಸಿಕೊಳ್ಳಿಕ್ಕಾಗದೆ ಒಣಗಿ ಹೋಗುತ್ತಾ ಇತ್ತು ಏನೋ. ಅಂದರೆ ಕೆಲವೊಂದ್ಸಲ ಬೈಗುಳ ಹೇಗಿರ್ತದೆ ಅಂತ ಹೇಳಿದ್ರೆ, ಕೆಲವರು ಬೈಯುವಂಥದ್ದು ಕಿವಿ ಮುಚ್ಚಿಕೊಳ್ಳಬೇಕಾಗುತ್ತದೆ, ಅಥವಾ ಇನ್ನೂ ತಡಿಲಿಕ್ಕೆ ಆಗದರೆ ತಲೆದಿರುಗಿಯೂ ಬೀಳಬಹುದು ಏನೋ, ಆ ರೀತಿಯ ಬೈಗುಳಗಳಿರ್ತದೆ. ಇಲ್ಲೀಗ ಈ ಬೈಗುಳ ಹೇಗಿದೆ ಅಂತ ಹೇಳಿದ್ರೆ, ನದಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಅದು ಇಂಗಿ ಹೋಗಬೇಕಿತ್ತು. ಅದಕ್ಕೆ ಏನಾದರೂ ಮಾನ ಮರ್ಯಾದೆ ಏನಾದರೂ ಇದ್ರೆ, ಅದು ಇಂಗಿ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮಾನ ಮರ್ಯಾದೆ ಇಲ್ಲ ಅಂತ ಅರ್ಥ. ಅಥವಾ ಸರ್ರೆಂದು ನುಗ್ಗಿ ಬಂದು ಆಕೆಯನ್ನು ನುಂಗಿ ಬಿಡುತ್ತಾ ಇತ್ತು. ಅಥವಾ ಅದಕ್ಕೆ ಏನಾದರೂ ಸ್ವಾಭಿಮಾನ ಇದ್ದದ್ದೇ ಆದರೆ ಆ ಪರಿಯ ಬೈಗುಳಗಳನ್ನು ಕೇಳಿಸಿಕೊಳ್ಳಿಕ್ಕೆ ಅದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಆದರೆ, ಆ ನದಿ ಸರ್ರಂತ ತಕ್ಷಣಕ್ಕೆ ಮೇಲ್ಗಡೆ ಅಂದರೆ ತನ್ನ ಪಾತ್ರವನ್ನು, ನದಿ ಪಾತ್ರವನ್ನು ಬಿಟ್ಟು ಆ ತಡಿಯನ್ನು ದಾಟಿ, ದಂಡೆಯನ್ನು ದಾಟಿ ಬಂದು ಆ ಬೈಯುವವರನ್ನ ನುಂಗಿ ಬಿಡುತ್ತೋ ಇತ್ತೋ ಏನೋ. ಆಕೆಯನ್ನು ನುಂಗಿ ಬಿಡುವಂದ್ರೆ ಇಲ್ಲಿಗ ಬೈತಾ ಇರುವಂಥದ್ದು ಒಬ್ಬಳು ಹೆಂಗಸು, ಮಹಿಳೆ. ಅವಳು ಬೈಗುಳ ಹೇಗಿದೆ ಅಂತ ಹೇಳಿದ್ರೆ, ಆ ನದಿ ಇಂಗಿ ಹೋಗಬೇಕಿತ್ತು, ನನಗೆ ಈ ಸಹವಾಸವೇ ಬೇಡ ಈ ಭೂಮಿದ್ದು ಅಂತ ಹೇಳ್ಕೊಂಡ್ಬಿಟ್ಟು, ಅಥವಾ ಸಿಟ್ಟು ತಡಿಲಿಕ್ಕಾಗದೆ ಅವಳನ್ನೇ ಬಂದು ನುಂಗಬೇಕಾಗಿತ್ತು. ಅದೆಂಥದೂ ಇಲ್ಲದೆ ಅದು ಊದುದಾಸಯ್ಯ ನನ್ನ ಬಾಲಕಿ ಇನ್ನಷ್ಟು ಶಂಕ ಎಂಬಂತೆ, ಅದು ಏನು ಇಲ್ಲದೆ ಎಷ್ಟೇ ಬೈದರೂ ಕೂಡ ಊದುದಾಸಯ್ಯ ನನ್ನ ಬಾಲಕಿ ಇನ್ನಷ್ಟು ಶಂಕ. ಅಂದ್ರೆ ಶಂಕ ಊದುವವನು ಸಾಮಾನ್ಯವಾಗಿ ದಾಸಯ್ಯ ಅಂತ ಕರೀತಾರೆ. ದಾಸಯ್ಯರು ಶಂಕ ಊದಿಕೊಂಡು ಬರ್ತಾರೆ. ಇದೊಂದು ಗಾದೆ ಮಾತು. ಅಂದ್ರೆ ಶಂಖಕ್ಕೆ ಎಷ್ಟೇ ಗಾಳಿ ಹಾಕಿ ಊದಿದ್ರೂ ಕೂಡ ಅದರಲ್ಲಿ ಶಬ್ದ ಬರುವಂಥದ್ದು ನಿಗದಿತ ಪ್ರಮಾಣದಲ್ಲಿ ಇರ್ತದೆ, ಸೀಮಿತ ಪ್ರಮಾಣದಲ್ಲಿ ಇರ್ತದೆ. ಅದರ ಆ ಶಬ್ದ ನಿರ್ದಿಷ್ಟ ದೂರಕ್ಕಷ್ಟೇ ಕೇಳಿಸ್ತದೆ. ಅದಕ್ಕಿಂತ ಜಾಸ್ತಿ ಶಬ್ದ ಬರುವಾಗ ಎಷ್ಟೇ ಗಾಳಿ ಹಾಕಿದ್ರೂ ಸಾಧ್ಯವಿಲ್ಲ. ಆ ನಿಟ್ಟಿನಲ್ಲಿ ಗಾದೆ ಮಾತು ಬಂದಿರುವಂಥದ್ದು. ನೀನು ಎಷ್ಟು ಬೇಕಾದರೂ ಊದು, ನಾನು ಶಬ್ದ ಮಾಡೋದು ಇಷ್ಟೇ. ಈ ರೀತಿಯಾಗಿ ಈ ಅರ್ಥದಲ್ಲಿ ಇಲ್ಲಿ ನದಿ ಕೂಡ ಹಾಗೆ, ನೀನು ಏನು ಬೇಕಾದರೂ ಬೈ, ನಾನು ಇರೋದು ಹೀಗೆ. ಆ ನದಿ ಅವಳ ಬೈಗುಳವನ್ನು ಕೇಳಿ ಯಾವ ರೀತಿ ಸುಮ್ಮನಿದೆ ಅಂತ ಹೇಳೋದಕ್ಕೆ ಅವರು ಉದಾಹರಣೆ ಕೊಡುವಂಥದ್ದು. ನೀನೇನು ಬೇಕಾದರೂ ಬೈ, ನನಗೇನು ತೊಂದರೆ ಇಲ್ಲ. ಈ ಕೋಣನ ಮುಂದೆ ಕಿನ್ನರಿ ಬಾರಿಸೋದು ಅಂತ ಹೇಳ್ತಾರೆ, ಅಥವಾ ಕೋಣನ ಮುಂದೆ ಕಿನ್ನರಿ ಬಾರಿಸೋದು ಅಂತ ಹೇಳ್ತಾರೆ. ಕೋಣನ ಮುಂದೆ ಆ ಕಿನ್ನರಿ ಬಾರಿಸಿದ್ರೆ ಕೋಣ ಏನು ಕುಣಿದಾಡ್ತದ? ನೀವೆಷ್ಟೇ ಕಿಂದ್ರಿ ಬಾರಿಸಿ, ಎಷ್ಟೇ ವಾದ್ಯ ಊದಿ, ಅದು ಅದರಷ್ಟಕ್ಕೆ ಕೆಸರಲ್ಲಿ ಬಿದ್ದು ಹೊರಳಾಡ್ತದೆ ಅಥವಾ ಹುಲ್ಲು ಮೇಯ್ತಾ ಇರ್ತದೆ ಅಷ್ಟೇ. ಅದೇ ರೀತಿ ನದಿಗೆ ಏನೇ ಬೈರಿ, ಏನೇ ಬೈಗುಳ ಇದ್ರೂ ಕೂಡ ಅದು ಅದರಷ್ಟಕ್ಕೆ ಹರಿತಾ ಹೋಗುತ್ತಾ ಉಂಟು. ಹೇಗೆ ಹರಿತಾ ಇತ್ತು ಅಂತ ಹೇಳಿದ್ರೆ, ಕಸಕಡ್ಡಿಗಳನ್ನು ಹೊತ್ತುಕೊಂಡು ಹರಿಯುತ್ತಿತ್ತು. ಯಾವುದರ ಕಡೆಗೆ ಅಂದರೆ ಕಡಲತ್ತ. ನದಿಯ ಉದ್ದೇಶವೇ, ಅದರ ಗಮ್ಯ ಸ್ಥಾನವೇ ಇರುವಂಥದ್ದು ಕಡಲು, ಸಮುದ್ರ ಸೇರಬೇಕು. ಅದು ಹರಿಯುವಂಥ ರೀತಿ ನೋಡಿದರೆ ಯಾವುದೇ ನದಿ ಆದರೂ ಇದಕ್ಕೇನು ಕಡಲು ಸೇರ್ಲಿಕ್ಕೆ ಅದೇನು ತವಕವೋ ಅನ್ನುವಂಥ ರೀತಿಯಲ್ಲಿ ಅದು ಹರ್ಕೊಂಡು ಹೋಗುತ್ತಾ ಇರ್ತದೆ. ಸುಮ್ಮನೆ ಹರ್ಕೊಂಡು ಹೋಗೋದಿಲ್ಲ, ತನ್ನ ಸುತ್ತಮುತ್ತಲು ಇರುವುದನ್ನೆಲ್ಲ ಜೊತೆಗೆ ಹೊತ್ತುಕೊಂಡು ಹೋಗುತ್ತಾ ಇರ್ತದೆ. ಅದೇ ರೀತಿ ಈ ನದಿ ಕೂಡ ಈಗ ಹರಿತಾ ಹೋಗುತ್ತಾ ಉಂಟು. ಯಾವ ಕಡೆ ಅಂದರೆ ಆ ಕಡೆಗೆ, ಸಮುದ್ರದ ಕಡೆಗೆ. ಅದು ಪ್ರಾಕೃತಿಕ ನಿಯಮ. ನದಿಯೊಂದು ಸಮುದ್ರದ ಕಡೆಗೆ ಹರಿಯುವಂಥದ್ದು ಪ್ರಕೃತಿ ನಿಯಮ. ಅದೇ ರೀತಿ ಇದು ಹರಿತಾ ಉಂಟು. ಮುಂಜಾನೆ ಚಿನ್ನಮ್ಮ ಎಂದಿನಂತೆ ಹೊಳೆಯ ಸೆರಗಲ್ಲಿ ಮುಸುರೆ ಪಾತ್ರೆಗಳನ್ನು ರಾಶಿ ಹಾಕಿ ಕೂತು ಪಕ್ಕದಲ್ಲಿ ಬೂದಿಯ ಗೆರಟೆಯನ್ನಿರಿಸಿಕೊಂಡು ಹೊಳೆಯ ಗುಣವಾಚನಕ್ಕೆ ತೊಡಗಿದ್ದಳು. ಹೊಳೆಯ ಮೈಗೆ ಆ ಪರಿಯ ಬೈಗಳ ಪೆಟ್ಟು ತಗುಲುತ್ತಿದ್ದಂತೆ ಅದರ ದಡದಲ್ಲಿ ನಿಂತು ಮರಿಮೀನುಗಳ ತಪಾಸಣೆಯಲ್ಲಿದ್ದ ಅಸಂಖ್ಯ ಕೊಕ್ಕರೆ, ಕೊರಂಗು, ಮೀಂಚುಳ್ಳಿಗಳೆಲ್ಲ ಆಕೆಯ ಬೈಗಳ ಪಾಲು ತಮಗೆಂದೂ ಬೇಡವೆಂಬಂತೆ ಸರ್ರನೆ ಆಚೆ ದಡಕ್ಕೆ ತಟ್ಟನೆ ಹಾರಿ ಹೋದವು. ಈಗ ನದಿಗೆ ಬೈತಾ ಇರುವಂಥದ್ದು ಯಾರು ಅಂತ ಹೇಳಿದ್ರೆ, ಅದು ಚಿನ್ನಮ್ಮ ಎನ್ನುವಂತಹ ಮಹಿಳೆ. ಯಾವ ಸಂದರ್ಭದಲ್ಲಿ? ಮುಂಜಾನೆ ಆ ಚಿನ್ನಮ್ಮ ಎಂದಿನಂತೆ ಹೊಳೆಯ ಸೆರಗಲ್ಲಿ ಮುಸುರೆ ಪಾತ್ರೆಗಳನ್ನು ತೊಳಿತಾ ಇದ್ಲು. ಮುಂಜಾನೆ ಬೆಳಿಗ್ಗೆ ಬೇಗ ಎದ್ದು ಬಿಟ್ಟು ಆ ಮುಸುರೆ ಪಾತ್ರೆಗಳನ್ನೆಲ್ಲ ತಗೊಂಡು ಬಂದು ಅವಳು ನದಿಯ ಸೆರಗಿನಲ್ಲಿ, ಅಂದರೆ ನದಿಯ ಬದಿಯಲ್ಲಿ, ನದಿಯ ತಟ ಅಂತ ಕರಿತೇವಲ್ವಾ, ಅಲ್ಲಿ ಮುಸುರೆ ಪಾತ್ರೆಗಳ ರಾಶಿ ಹಾಕಿಕೊಂಡು ಪಕ್ಕದಲ್ಲಿ ಬೂದಿಯ ಗೆರಟೆಯನ್ನಿರಿಸಿಕೊಂಡು, ಪಕ್ಕದಲ್ಲಿ ಬೂದಿಯ ಗೆರಟೆ ಅಂತ ಹೇಳಿದ್ರೆ ತೆಂಗಿನ ಚಿಪ್ಪು, ತೆಂಗಿನಕಾಯಿಯ ಆ ತೆಂಗನ್ನು ಅದರ ತುರಿಯನ್ನು ತೆಗೆದ ಮೇಲೆ ಉಳಿತದಲ್ವ ಗಟ್ಟಿಯಾದ್ದು ಚಿಪ್ಪು, ಅದಕ್ಕೆ ಗೆರಟೆ ಅಂತ ಕರೀತಾರೆ. ಆ ತೆಂಗಿನ ಚಿಪ್ಪಿನಲ್ಲಿ ಬೂದಿಯನ್ನು ಇಟ್ಟುಕೊಂಡಿದ್ಲು. ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಪಾತ್ರೆಗಳನ್ನು ತೊಳಿತಾ ಇದ್ದದ್ದು ಬೂದಿಯಲ್ಲಿ. ಇವತ್ತಿಯೂ ಕೂಡ ಎಷ್ಟೋ ಕಡೆಗಳಲ್ಲಿ ಬಳಕೆಯಲ್ಲಿದೆ. ಇವತ್ತು ಪಾತ್ರೆ ತೊಳೆಯುವಂತಹ ಬೇರೆ ಬೇರೆ ರೀತಿಯ ಸಾಬೂನುಗಳು ಬಂದಿರುವಂತ ನಾವು ನೋಡ್ತೇವೆ.
ಸೋಪುಗಳು ಕಾಣಲಿಕ್ಕೆ ಸಿಗುತ್ತವೆ. ಆದರೆ ಕೆಲವು ಮನೆಗಳಲ್ಲಿ ಏನೇ ಸೋಪಿನಿಂದ ತೊಳೆದ್ರೂ ಕೂಡ ಅವರಿಗೆ ನೆಮ್ಮದಿ ಇರೋದಿಲ್ಲ, ಬೂದಿಯನ್ನು ಹಾಕಿ ತೊಳಿಲೇಬೇಕಾಗುತ್ತದೆ. ಈ ರೀತಿ ಇರುತ್ತದೆ. ಅದು ಹೆಚ್ಚಿನ ಕಡೆಗಳಲ್ಲಿ ಇರುವಂಥ ಸಂಪ್ರದಾಯ. ಬೂದಿ ಎನ್ನುವಂಥದ್ದು ಪಾತ್ರೆ ತೊಳೆಯಲಿಕ್ಕೆ ಬಳಕೆ ಮಾಡುವಂಥ ಒಂದು ವಸ್ತುವಾಗಿತ್ತು. ಹಾಗೆ ಇವಳು ಕೂಡ ಆ ಗೆರಟಿಯಲ್ಲಿ ಬೂದಿಯನ್ನು ಇರಿಸಿಕೊಂಡು ಮುಸುರೆ ಪಾತ್ರೆಗಳನ್ನು ತೊಳೆಯುತ್ತಾ ಅಷ್ಟೇ ಅವಳ ಕೆಲಸವಾಗಿರಲಿಲ್ಲ, ಹೊಳೆಯ ಗುಣವಾಚನಕ್ಕೆ ತೊಡಗಿದ್ಲು. ಅಂದರೆ ಹೊಳೆಗೆ ತನಗೆ ಬಾಯಿಗೆ ಬಂದ ರೀತಿಯಲ್ಲಿ ಅದರ ವಿಶೇಷಣವನ್ನ ಹೇಳ್ತಾ ಇದ್ಲು. ಅಂದರೆ ತಾನೇ ಒಂದು ನದಿ ಅಂತ ಹೇಳುವಾಗ ಅದೆಂಥ ನದಿ ಅಂತ ಹೇಳುವಂತಹ ರೀತಿಯಲ್ಲಿ ಆ ರೀತಿ ಅದನ್ನ ಇಲ್ಲಿ ಗುಣವಾಚನ ಅಂತ ಹೇಳಿದ್ರೆ ಅದಕ್ಕೆ ಬೈಯುವಂಥದ್ದು, ಅದನ್ನ ಆ ರೀತಿ ಬಳಕೆ ಮಾಡಿದ್ದಾರೆ ಅವರು. ಹೊಳೆಯ ಮೈಗೆ ಆ ಪರಿಯ ಬೈಗಳ ಪೆಟ್ಟು ತಗೊಳ್ಳುತ್ತಿದ್ದಂತೆ, ಆ ಹೊಳೆಯ ಮೈಗೆ ಬೆಳಗಿನ ಸೂರ್ಯೋದಯದ ಬಿಸಿಲು ಬೀಳುತ್ತಾ ಇರುವಾಗ ಆ ನದಿಯ ಮೇಲ್ಮೈ ಏನುಂಟು ಅದು ಹೊಳಿತಾ ಉಂಟು. ಆ ಹೊಳಿತಾ ಇರುವಾಗ ಆ ಪರಿಯ ಬೈಗಳ ಪೆಟ್ಟು ತಗುಲುತ್ತಿದ್ದಂತೆ ಅದರ ದಡದಲ್ಲಿ ನಿಂತು ಮರಿಮೀನುಗಳ ತಪಾಸಣೆಯಲ್ಲಿದ್ದ, ಅದರ ಬದಿಯಲ್ಲಿ ಕೂತ್ಕೊಂಡು ದಡದಲ್ಲಿ ಮರಿಮೀನುಗಳು ನನ್ನ ತಿನ್ನೋದಿಕ್ಕೋಸ್ಕರ ಕಾಯ್ತಾ ಇದ್ದಂಥ ಅಸಂಖ್ಯ, ಲೆಕ್ಕವಿಲ್ಲದಷ್ಟು ಅಸಂಖ್ಯ ಅಂತ ಹೇಳಿದ್ರೆ ಕೊಕ್ಕರೆ, ಕೊರಂಗು, ಮೀಂಚುಳ್ಳಿ. ಕೊಕ್ಕರೆ, ಕೊರಂಗು, ಮಿಂಚುಳ್ಳಿ 3 ಬಗೆಯ ಪಕ್ಷಿಗಳನ್ನೆಲ್ಲಿ ಹೆಸರಿಸಿದ್ದಾರೆ. ಕೊಕ್ಕರೆ ಅಂದ್ರೆ ನಮ್ಗೆ ಗೊತ್ತಿರುವಂಥದ್ದೇ, ಬೆಳ್ಳಕ್ಕಿ ಅಂತ ಕರೀತಾರೆ. ಬಿಳಿ ಬಣ್ಣದಲ್ಲಿ ಅದರ ಗರಿಗಳಿರ್ತವೆ, ಕಪ್ಪಗಿರುವಂತಹ ಕಾಲು ಇರುವಂಥದ್ದು. ಎಲ್ಲಾದರೂ ಒಂದು ಕಡೆ ಸುಮ್ಮನೆ ನಿಂತುಕೊಂಡಿರ್ತವೆ, ಗದ್ದೆಗಳಿದ್ರೆ ಅಲ್ಲೆಲ್ಲ ಹೆಚ್ಚಾಗಿ ಬಂದು ಬಿಟ್ಟಿರ್ತವೆ. ಅದೇ ರೀತಿ ಕೊರಂಗು ಕೂಡ, ಕೊರಂಗು ಅನ್ನುವಂಥದ್ದು ಅದಕ್ಕೆ ಭತ್ತಕ್ಕಿ ಅಂತ ಕರೀತಾರೆ, ಪ್ಯಾಡಿ ಬರ್ಡ್ ಅಂತ ಇಂಗ್ಲಿಷ್ನಲ್ಲಿ ಕರೆಯುವಂಥದ್ದು. ಅದರ ಜೊತೆಗೆ ಕೊಳಬಾಕ ಅಂತ ಕರೀತಾರೆ. ಕೊಳದಲ್ಲಿ ಇರುವಂತಹ ಬಕ ಅನ್ನುವಂಥ ರೀತಿಯ ಕೊಳಬಕ ಈ ರೀತಿಯ ಹೆಸರುಗಳಿವೆ. ಭತ್ತಕ್ಕಿ ಅಂತ ಕರೀತಾರೆ. ತುಳು ಭಾಷೆಯಲ್ಲಿ ಅದಕ್ಕೆ ಕೊರಂಗು ಅಂತ ಕರೀತಾರೆ. ಅದು ಕೂಡ ಕೊಕ್ಕರೆಯ ಹಾಗೆ ಇರ್ತದೆ, ಆದರೆ ಕೊಕ್ಕರೆಗಿಂತ ಸ್ವಲ್ಪ ಚಿಕ್ಕದು ಮತ್ತು ಅದರ ಗರಿಗಳು ಬೆನ್ನಿನ ಮೇಲ್ಭಾಗದಲ್ಲೆಲ್ಲ ಒಂದು ತೆಳುವಾದಂತಹ ಕಂದು ಬಣ್ಣದಲ್ಲಿ ಇರ್ತದೆ, ಸ್ವಲ್ಪ ಮಟ್ಟಿಗೆ ಚಿಕ್ಕದಾಗಿರ್ತದೆ. ಅವುಗಳು ಕೂಡ ಗದ್ದೆಗಳಲ್ಲಿ ಹೆಚ್ಚಾಗಿರ್ತದೆ. ಗದ್ದೆ ಉಳುಮೆ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ನದಿ ಹರಿಯುವಂತಹ ಜಾಗಗಳೆಲ್ಲ ಇರ್ತದೆ. ಅವುಗಳು ಚಿಕ್ಕ ಪುಟ್ಟ ಕಪ್ಪೆಗಳನ್ನು ತಿಂದುಕೊಂಡು ಚಿಕ್ಕ ಪುಟ್ಟ ನದಿಯ ಬದಿಗೆ ಬರುವಂಥದ್ದು ಅಥವಾ ಗದ್ದೆಗಳಲ್ಲಿ ಸಿಗುವಂತಹ ಸಣ್ಣ ಮರಿ ಮೀನುಗಳಂತಹವುಗಳನ್ನು ತಿಂದುಕೊಂಡು ಬದುಕುತ್ತವೆ. ಕೊರಂಗು ಎನ್ನುವಂಥದ್ದು ಈ ಕರಾವಳಿ ಕರ್ನಾಟಕದ ಪದ. ಪ್ಯಾಡಿ ಬರ್ಡ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ. ಭತ್ತಕ್ಕಿ ಅಥವಾ ಕೊಳಬಾಕ ಅನ್ನುವಂಥ ಹೆಸರುಗಳನ್ನು ಕೂಡ ಕರೆಯುವಂಥದ್ದು, ಕೊಳಬಕ ಅನ್ನುವಂಥ ಹೆಸರಲ್ಲಿ ಕೂಡ ಕರೆಯುವಂಥದ್ದಿದೆ. ಅದೇ ರೀತಿ ಇನ್ನೊಂದು ಮಿಂಚುಳ್ಳಿ ಅಂತ ಕರೀತಾರೆ. ಇಲ್ಲಿ ಮೀಂಚುಳ್ಳಿ ಅಂತ ಕರೆದಿದ್ದಾರೆ. 2 ರೀತಿಯಲ್ಲಿ ಕರೀತಾರೆ ಅದನ್ನು. ಕಿಂಗ್ ಫಿಶರ್ ಅಂತ ಕರಿತೇವೆ ನಾವು ಸಾಮಾನ್ಯವಾಗಿ. ಅಂದ್ರೆ ಮೀನುಗಳನ್ನು ತಿಂದು ಬದುಕುವಂಥ ಇನ್ನೊಂದು ಪಕ್ಷಿ, ಅದು ಪುಟ್ಟದಾಗಿರುತ್ತೆ, ಚಿಕ್ಕ ಪಕ್ಷಿ, ಸ್ವಲ್ಪ ದೊಡ್ಡದಾಗಿರುವಂತಹ ಕೊಕ್ಕು. ಕಿಂಗ್ ಫಿಶರ್ ಅಂತ ಹೇಳಿದ ತಕ್ಷಣ ನಮಗೆ ಗೊತ್ತಾಗುತ್ತದೆ, ಅದರ ಬಣ್ಣ ನಮ್ಮ ಕಣ್ಣ ಮುಂದೆ ಬರ್ತದೆ. ಯಾಕೆ ಮಿಂಚುಳ್ಳಿ ಅಂತ ಕರೆಯುವಂಥದ್ದು. ಈ 3 ಪಕ್ಷಿಗಳು ಮರಿಮೀನುಗಳಿಗೋಸ್ಕರ ಕಾಯ್ತಾ ಇದ್ವು ಬದಿಯಲ್ಲಿ ಬರುವಾಗ ಕುಕ್ಕಿ ತಿನ್ನಲಿಕ್ಕೋಸ್ಕರ. ಕೊಕ್ಕರೆ, ಕೊರಂಗು ಮತ್ತು ಮಿಂಚುಳ್ಳಿ ಇವುಗಳು ಕಾಯ್ತಾ ಇದ್ವು. ಆಕೆಯ ಚಿನ್ನಮ್ಮನ ಬೈಗುಳವನ್ನ ಕೇಳಿಸ್ಕೊಂಡಂತ ಈ ಪಕ್ಷಿಗಳು ಅವಳು ಬೈತಾ ಇರುವಂಥದ್ದು ನದಿಗೆ, ನಮಗೆ ಯಾಕೆ ಬೇಕಾದಲ್ಲಿ ಪಾಲು, ನಾವೇನು ತಪ್ಪು ಮಾಡಿದ್ದೇವೆ, ಅವಳ ಬೈಗುಳವನ್ನ ಕೇಳಿಸ್ಕೊಂಡು ನಾವ್ಯಾಕೆ ಪಾಪ ಮೆತ್ತಿಕೊಳ್ಳಬೇಕು ಅಂತ ಹೇಳ್ಕೊಂಡು ಬಿಟ್ಟು ಅದು ತಮಗೆಂದು ಬೇಡವೆಂಬಂತೆ ಸರ್ರನೆ ಆಚೆದಡಕ್ಕೆ ತಟ್ಟನೆ ಹಾರಿ ಹೋದವು. ವೇಗವಾಗಿ ಈ ದಡದಿಂದ ಆಚೆದಡಕ್ಕೆ ಹಾರಿಕೊಂಡು ಹೋಗಿ ಕೂತ್ಕೊಳ್ಳೋ. ಇವಳ ವಹಿವಾಟು ಬೇಡ, ಇವಳ ಬಾಯಿಯ ಮಾತುಗಳನ್ನು ಕೇಳಲಿಕ್ಕೆ ನಮ್ಮಿಂದಂತೂ ಸಾಧ್ಯವಿಲ್ಲ. ಆ ರೀತಿಯ ಬೈಗುಳದು. ಪಕ್ಷಿಗಳೇ ಹಾರಿ ಹೋಗಬೇಕಾದ್ರೆ ಅದೆಂತಹ ಬೈಗುಳ ಇರಬಹುದು. ರನ್ನನ ಕೃತಿಯಲ್ಲಿ ಬರ್ತದೆ, ಭೀಮನ ಸಿಂಹನಾದವನ್ನು ಕೇಳಿ ಬಕಪಕ್ಷಿಗಳು ಹಾರಿ ಹೋಗುತ್ತವೆ ಅಂತ. ಅಲ್ಲಿ ಮೀನುಗಳು, ನೀರಿನಲ್ಲಿರುವಂತಹ ಮೀನುಗಳು ನೀರು ಬಿಸಿಯಾಗಿ ಕುದಿಲಿಕ್ಕೆ ಆರಂಭವಾದವು ಅಂತ, ಅದು ಆ ಸಂದರ್ಭದ ವರ್ಣನೆ. ಈ ಸಂದರ್ಭದಲ್ಲಿ ಇವಳ ಬೈಗುಳ ಹೇಗಿತ್ತು ಅಂತ ಹೇಳಿದ್ರೆ ಪಕ್ಷಿಗಳು ಹಾರಿ ಹೋಗುತ್ತವೆ. ಅಂತಹ ಒಂದು ಬೈಗುಳ, ಕೇಳಿಸಿಕೊಳ್ಳಿಕ್ಕೆ ಸಾಧ್ಯವಾಗದಿರುವಂತಹ ಬೈಗುಳ, ಅದನ್ನ ಚಿನ್ನಮ್ಮ ಆ ನದಿಗೆ ಬೈತಾ ಇದ್ದಾಳೆ. ಅದೇನಿರಬಹುದು ಅನ್ನುವಂಥದ್ದನ್ನ ನಾವು ಮುಂದಕ್ಕೆ ನೋಡುವ. ಆ ಹೊಳೆ ಏನು ಬೇಕೆಂದೇ ಚಿನ್ನಮ್ಮನ ಕುಟುಂಬಕ್ಕೆ ಅಂತ ಅಪವಾದವನ್ನು ಹೇಳುತ್ತಾ ತಂದು ಹಾಕಿದೆ. ಅದಕ್ಕೂ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಅದೆಷ್ಟು ಪ್ರೀತಿ ವಾತ್ಸಲ್ಯ, ಕಾಳಜಿ, ಅನುಕಂಪವಿಲ್ಲ.
ಇಲ್ಲದಿದ್ದಲ್ಲಿ ಆ ಹೊಳೆ ಯಾಕಾಗಿ ಚಿನ್ನಮ್ಮನ ಗಂಡ ಕುದುಪನ ಗಾಳದ ಬಾಯಿಗೆ ಅಂತಹ ಹೊಡೆಯುವ ಮಳೆಗಾಲದಲ್ಲೂ ದಿನವೂ ಒಂದಷ್ಟು ತರು ಮೀನುಗಳನ್ನು ಸಿಲುಕಿಸಬೇಕು? ಹಾಗೆ ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರಗಂಚಿನಲ್ಲಿರುವ ತೋಟಗಳಿಂದ ಆಗಾಗ್ಗೆ ಅಷ್ಟಿಷ್ಟು ತೆಂಗಿನಕಾಯಿ, ಸೌದೆ ಕಟ್ಟಿಗೆಗಳನ್ನು ತಂದು ಕುದುಪನ ದಿಟ್ಟಿಗೆ ಅವನ್ನೆಲ್ಲ ಬೀಳಿಸುತ್ತಿಲ್ಲವೇ? ಆಟಿಸೋಣ ಕಾಲದ ಮಳೆಗಾಲದಲ್ಲಂತೂ ಕೇಳುವುದೇ ಬೇಡ. ಇಲ್ಲಿಂದ ಪಾತ್ರೆ ಪಗಡಿ, ಸೌದೆ ಕಟ್ಟಿಗೆ, ಕೋಳಿ ಕುರಿ, ಏಣಿ ದೋಣಿ, ರೀಪು ಪಕ್ಕಾಸುಗಳನ್ನು ಹೊತ್ತು ತಂದು ಚಿನ್ನಮ್ಮ ಕುದುಪರ ಮಡಲಿಗೆ ಸುರಿಯುವುದು ಮಾಮೂಲು. ಚಿನ್ನಮ್ಮನ ಕುಟುಂಬದ ಜೊತೆ ಈ ಹೊಳೆಗೆ ಇಷ್ಟೊಂದು ಒಡನಾಟವಿದ್ದರೂ ಮೊನ್ನೆಯ ಶ್ರಾವಣ ಮಾಸದ 4ರಂದು ಇದೇ ಹೊಳೆ ಆಕೆಯ ಕುಟುಂಬದ ಮೇಲೆ ದೊಡ್ಡ ಅಪವಾದವೊಂದನ್ನು ಹೊರಿಸಿ ಇಡೀ ಕುಟುಂಬದ ಉಗ್ರ ಕೋಪ ಅಸಹನೆಗೆ ಬಲಿಯಾಗಬೇಕಾಯಿತು. ಈಗ ಅವಳು ಆ ನದಿಗೆ ಬೈತಾ ಇದ್ದಾಳೆ. ಕತೆಗಾರತಿ ಅಲ್ಲಿಂದಲೇ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಏನೋ ಅಪವಾದ ಹೊರಿಸಿದೆ ಅನ್ನೋದನ್ನು ಸೂಚಿಸ್ತಾರೆ. ಆ ನದಿ ಇವರ ಮೇಲೆ ಏನೋ ಅಪವಾದ ಹೊರಿಸಿದೆ, ಈ ಚಿನ್ನಮ್ಮ ಮತ್ತು ಅವಳ ಕುಟುಂಬದ ಮೇಲೆ, ಅವಳ ಸಂಸಾರ ಏನಿತ್ತು ಅದರ ಮೇಲೆ ಯಾವುದೋ ಒಂದು ಅಪವಾದವನ್ನ ಹೊರಿಸಿದೆ. ಕತೆಗಾರತಿ ಹೇಳ್ತಾರೆ, ಅದು ಬೇಕು ಅಂತಲೇ ಹೊರಿಸಿದ್ದಲ್ಲ, ಇವರಿಗೆ ಅನ್ಯಾಯ ಮಾಡಬೇಕು ಅಂತ ಅಪವಾದವನ್ನ ಹೊರಿಸಿದ್ದಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೂ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಅದೆಷ್ಟು ಪ್ರೀತಿ ವಾತ್ಸಲ್ಯ, ಕಾಳಜಿ, ಅನುಕಂಪವಿಲ್ಲ. ಆ ನದಿಗೂ ಕೂಡ ಚಿನ್ನಮ್ಮನ ಪುಟ್ಟ ಸಂಸಾರ, ಅಂದ್ರೆ ಅದು ದೊಡ್ಡ ಕುಟುಂಬ ಅಲ್ಲ, ಚಿಕ್ಕ ಸಂಸಾರ, ಪುಟ್ಟ ಸಂಸಾರ. ಆ ಚಿಕ್ಕ ಸಂಸಾರದ ಮೇಲೆ ಅದಕ್ಕೆ ಒಂದಷ್ಟು ಕಾಳಜಿ, ಪ್ರೀತಿ, ಅನುಕಂಪ, ವಾತ್ಸಲ್ಯ ಇಲ್ಲವೇ? ಖಂಡಿತವಾಗ್ಲೂ ಇದೆ. ಅದು ಹೇಗೆ ಅಂತ ಅವರು ಮುಂದಕ್ಕೆ ಹೇಳುತ್ತಾರೆ. ಇಲ್ಲದಿದ್ದಲ್ಲಿ ಆ ಹೊಳೆ ಯಾಕಾಗಿ ಚಿನ್ನಮ್ಮನ ಗಂಡ ಕುದುಪನ ಗಾಳದ ಬಾಯಿಗೆ ಅಂತಹ ಹೊಡೆಯುವ ಮಳೆಗಾಲದಲ್ಲೂ ದಿನವೊಂದಷ್ಟು ತರು ಮೀನುಗಳನ್ನು ಸಿಲುಕಿಸಬೇಕು? ಒಂದು ವೇಳೆ ಆ ಕುಟುಂಬದ ಮೇಲೆ ಆ ನದಿಗೆ ಯಾವುದೇ ಪ್ರೀತಿ, ಕಾಳಜಿ, ವಾತ್ಸಲ್ಯ, ಅನುಕಂಪ ಇಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ಅಂತಹ ಹೊಡೆಯುವ ಮಳೆಗಾಲ ಅಂತ ಹೇಳಿದ್ರೆ ವಿಪರೀತ ಮಳೆ ಬರುವಂತಹ ಕಾಲ, ನದಿಯಲ್ಲಿ ಪ್ರವಾಹ ತುಂಬಿ ಹರಿಯುವಂತಹ ಕಾಲ, ಅಂತಹ ರಭಸವಾಗಿ ನೀರು ಕೊಚ್ಚಿಕೊಂಡು ಹೋಗುವ ಕಾಲದಲ್ಲಿ ಕೂಡ ಆ ನದಿ ತನ್ನ ಒಡಲಿನಲ್ಲಿದ್ದಂತಹ ಮೀನುಗಳನ್ನು ಅಂದ್ರೆ ಕುದುಪನ ಗಾಳದ ಬಾಯಿಗೆ ಹೊಡೆಯುವ ಮಳೆಗಾಲದಲ್ಲಿ ಒಂದಷ್ಟು ತರು ಮೀನುಗಳನ್ನ, ಈ ತರು ಮೀನು ಅಂತ ಹೇಳಿದ್ರೆ ಇದು ಕರಾವಳಿ ಭಾಗದ ಪದ. ತರು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲೇ ನೀರಿನಲ್ಲಿ ಇರ್ತದೆ, ಒಂದು ಬಾವಿ ಇದ್ರೂ ಇರ್ತದೆ, ನೀರಿನ ಮೇಲ್ಭಾಗದಲ್ಲಿ ಅದು ಈಜಾಡ್ತಾ ಇರ್ತವೆ. ಸ್ವಲ್ಪ ಯಾರ್ದಾದ್ರೂ ಪ್ರವೇಶ ಆಯಿತು, ಮನುಷ್ಯರು ಯಾವುದೋ ಪಕ್ಷಿಗಳು ಬಂತು ಅಂತ ಹೇಳಿದ್ರೆ ತಕ್ಷಣ ಒಳಗೆ ಹೋಗ್ತವೆ. ತುಂಬಾ ದೊಡ್ಡದಾಗಿ ಏನೂ ಆಗುವುದಿಲ್ಲ, ಒಂದು ಬೆರಳಿನಷ್ಟು ಉದ್ದಕ್ಕೆ ಬೆಳೀತವೆ ಅಷ್ಟೇ ದೊಡ್ಡಕ್ಕೆ ಬೆಳೆಯುವಂಥದ್ದು ಆ ತರು ಮೀನುಗಳು. ಅವುಗಳನ್ನ ಈ ಗಾಳಕ್ಕೆ ಯಾಕೆ ಬೀಳಿಸಬೇಕಿತ್ತು? ಅವನ ಮೇಲೆ ಕಾಳಜಿ ಇರುವುದರಿಂದ ತಾನೆ, ಇಲ್ಲದ್ರೆ ಆ ಮೀನುಗಳನ್ನು ರಭಸವಾಗಿ ಕೊಚ್ಚಿಕೊಂಡು ಹೋಗಬಹುದಲ್ವಾ? ಅವನ ಗಾಳಕ್ಕೆ ಯಾಕೆ ಬೀಳಿಸಬೇಕಿತ್ತು? ಅಂದ್ರೆ ನದಿಗೆ ಈ ಕುಟುಂಬದ ಮೇಲೆ ಸ್ವಲ್ಪ ಅನುಕಂಪ, ಕರುಣೆ, ಕಾಳಜಿ ಎಲ್ಲ ಇದೆ ಅಂತ ಆಯ್ತಲ್ವಾ? ಹಾಗೆ ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರಗಂಚಿನಲ್ಲಿರುವ ತೋಟಗಳಿಂದ ಆಗಾಗ ಎಷ್ಟಿಷ್ಟು ತೆಂಗಿನಕಾಯಿ, ಸೌದೆ ಕಟ್ಟಿಗೆಗಳನ್ನು ತಂದು ಕುದುಪನ ದಿಟ್ಟಿಗೆ ಅವನ್ನೆಲ್ಲ ಬೀಳಿಸ್ತಿಲ್ಲವೇ? ಕೇವಲ ಮೀನು ಮಾತ್ರ ಅಲ್ಲ, ತಾನು ಹರ್ಕೊಂಡು ಬರ್ತದಲ್ಲ, ಹರ್ಕೊಂಡು ಬರುವಾಗ ತೋಟದ ಮಧ್ಯೆ ಹರ್ಕೊಂಡು ಬರ್ತದೆ, ಆಚೆ ಈಚೆ ತೋಟಗಳೆಲ್ಲ ಇರ್ತವೆ. ಆ ತೋಟಗಳಿಂದ ಆಗಾಗ ಅಷ್ಟಿಷ್ಟು ತೆಂಗಿನಕಾಯಿಗಳನ್ನು ಹೊತ್ತುಕೊಂಡು ಬರ್ತದೆ, ಸೌದೆ ಕಟ್ಟಿಗೆಗಳನ್ನು ಹೊತ್ತುಕೊಂಡು ಬರ್ತದೆ. ಅದನ್ನೆಲ್ಲ ಕುದುಪನ ದಿಟ್ಟಿಗೆ ಬೀಳಿಸುವುದಿಲ್ಲವೇ? ಸೆರಗಂಚು ಅಂತ ಹೇಳಿದ್ರೆ ಅದರ ಅಕ್ಕಪಕ್ಕ ಬದಿಯಲ್ಲಿ, ಆ ಬದಿಯಿಂದ ಅಲ್ಲೆಲ್ಲ ಬರುವಾಗ ಆ ತೋಟಗಳಿಂದ ತೆಂಗಿನಕಾಯಿಯನ್ನು ಹೊತ್ತುಕೊಂಡು ಬರ್ತದೆ. ಆ ನೀರು ಅದೆಲ್ಲ ಕುದುಪನ ದಿಟ್ಟಿಗೆ ಬೀಳುತ್ತದೆ. ಅದನ್ನು ಕುದುಪ ತಗೊಂಡು ಹೋಗ್ತಾನೆ, ಅವನಿಗೆ ಅದರಿಂದ ಪ್ರಯೋಜನ ಆಗುತ್ತದೆ. ಆ ನಂತರ ಸೌದೆ ಕಟ್ಟಿಗೆಗಳು, ಮನೆ ಉಪಯೋಗಕ್ಕೆ ಬೇಕಾದಂಥ ಕಟ್ಟಿಗೆಗಳು, ಅದೇ ಅದು ಕೂಡ ಮತ್ತೆ ಒಣಗಿಸಿದ್ರೆ ಆಯ್ತಷ್ಟೇ, ಅವನಿಗೆ ಇಲ್ಲದ್ರೆ ಅವ ಎಲ್ಲೆಲ್ಲೂ ಹೊತ್ತು ತರಬೇಕಲ್ವೋ, ಅಥವಾ ಅದಕ್ಕೆ ಹಣ ಕೊಟ್ಟು ತರಬೇಕಾದಂಥ ಅನಿವಾರ್ಯತೆ ಇರ್ಬೋದು, ತೆಂಗಿನಕಾಯಿಗೆ ಹಣ ಕೊಡಬೇಕಾದ ಪರಿಸ್ಥಿತಿ ಇರ್ಬೋದು. ಈಗ ಅದೆಲ್ಲ ಸಿಗುವುದಿಲ್ವೋ? ಅಷ್ಟೆಲ್ಲ ಉಪಕಾರ ಮಾಡುವುದಿಲ್ವ ನದಿ ಅವನಿಗೆ? ಆಟಿಸೋಣ ಕಾಲದ ಮಳೆಗಾಲದಲ್ಲಂತೂ ಕೇಳುವುದೇ ಬೇಡ. ಇನ್ನು ಆಟಿಸೋಣ, ಆಷಾಢ ಮಾಸ ಮತ್ತು ಶ್ರಾವಣ ಮಾಸ ಅಂತ ನಾವು ಕನ್ನಡದಲ್ಲಿ ಕರಿತೇವೆ. ಈ ಕರಾವಳಿ ಕರ್ನಾಟಕದಲ್ಲಿ, ಅದರಲ್ಲೂ ತುಳುನಾಡು ಅಂತ ಏನು ಕರಿತೇವೆ, ತುಳು ಭಾಷಿಕರ ನಾಡು ಏನಿದೆ, ಇಲ್ಲಿ ಅವರದೇ ಆದಂಥ ಕ್ಯಾಲೆಂಡರ್ ಅನ್ನ ಅನುಸರಣೆ ಮಾಡುತ್ತಾರೆ. ನಮ್ಮಲ್ಲಿ ಬೇರೆ ಬೇರೆ ಕ್ಯಾಲೆಂಡರ್ಗಳಿದೆ. ಈಗ ಸಾಮಾನ್ಯವಾಗಿ ನಾವು ಬಳಕೆ ಮಾಡುವಂಥದ್ದು ಗ್ರೆಗೋರಿಯನ್ ಕ್ಯಾಲೆಂಡರ್, ಜನವರಿ 1ರಿಂದ ಆರಂಭವಾಗುವಂಥದ್ದು, ಪ್ರತಿ ತಿಂಗಳು 30 ಅಥವಾ 31 ದಿನಗಳು ಇರುವಂಥದ್ದು, ಹೀಗೆ 12 ತಿಂಗಳುಗಳು. ಎಲ್ಲ ಕ್ಯಾಲೆಂಡರ್ಗಳಲ್ಲೂ 12 ತಿಂಗಳುಗಳು ಇರುವಂಥದ್ದು, ಆದರೆ ಆರಂಭವಾಗುವಂಥದ್ದು ಮಾತ್ರ ಬೇರೆ ರೀತಿಯಲ್ಲಿ ಇರುತ್ತದೆ. ಯುಗಾದಿಗಳು ಬರ್ತವೆ ನೋಡಿ, ಚಾಂದ್ರಮಾನ ಯುಗಾದಿ, ಸೌರಮಾನ ಯುಗಾದಿ ಅಂತ.
ಅಂದ್ರೆ ನಮ್ಮಲ್ಲಿ ಆ ಯುಗದ ಆದ್ರೆ ಯುಗ ವರ್ಷಾರಂಭ ಅಂತ ಅರ್ಥ. ಚಾಂದ್ರಮಾನ ಅಂತ ಹೇಳಿದ್ರೆ ಚಂದ್ರನ ಚಲನೆಯನ್ನು ಆಧರಿಸಿ ದಿನಗಳನ್ನು ಎಣಿಕೆ ಮಾಡುವಂಥದ್ದು. ಸೌರಮಾನ ಅಂತ ಹೇಳಿದ್ರೆ ಸೂರ್ಯನ ಚಲನೆಯನ್ನು ಆಧರಿಸಿ ದಿನಗಳನ್ನು ಎಣಿಕೆ ಮಾಡುವಂಥದ್ದು. ಈ ತುಳುನಾಡಿನಲ್ಲಿ ಅನುಕರಣೆ ಮಾಡುವಂಥದ್ದು ತುಳು ಕ್ಯಾಲೆಂಡರ್ ಏನಿದೆ ಅದು ಸೌರಮಾನ. ಅಲ್ಲಿ ತಿಂಗಳುಗಳು ಸಂಕ್ರಮಣದಿಂದ ಸಂಕ್ರಮಣಕ್ಕೆ ಬದಲಾಗುತ್ತದೆ. ಅಂದ್ರೆ ನಾವು ಈ ಕ್ಯಾಲೆಂಡರ್ ನೋಡುವುದಿದ್ರೆ ಗ್ರೆಗೋರಿಯನ್ ಕ್ಯಾಲೆಂಡರ್ ನೋಡುವಾಗ ಅಲ್ಲಿ ಪ್ರತಿ ತಿಂಗಳ 15, 16, 17 ತಾರೀಕು ಏನು ಬರ್ತದೆ, ವ್ಯತ್ಯಾಸ ಇರ್ತದೆ ಸ್ವಲ್ಪ ಸ್ವಲ್ಪ, ಆ ದಿನಗಳಲ್ಲಿ ತಿಂಗಳು ಚೇಂಜ್ ಆಗುತ್ತದೆ, ಬದಲಾಗುತ್ತದೆ. ಅಲ್ಲಿಂದ ಹೊಸ ತಿಂಗಳು ಆರಂಭವಾಗುತ್ತದೆ. ಹಾಗೆ ಚಾಂದ್ರಮಾನ ಯುಗ ಇದರ ಬಳಕೆ ಮಾಡುವಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತದೆ. ಅಲ್ಲಿ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ ಈ ರೀತಿ ಬರ್ತಾ ಹೋಗುತ್ತದೆ. ತುಳು ತಿಂಗಳಿನಲ್ಲಿ ಇನ್ನೊಂದು ರೀತಿಯಲ್ಲಿ ಬರ್ತಾ ಹೋಗುತ್ತದೆ. ಪಗ್ಗು, ಬೇಷ್ಯ, ಕಾರ್ತಳು, ಆಟಿ, ಸೋಣ ಅಂತ ಹೇಳ್ಕೊಂಡ್ಬಿಟ್ಟು ತುಳು ತಿಂಗಳುಗಳು ಬರ್ತಾ ಹೋಗುತ್ತವೆ. ಅದು ಸಂಕ್ರಮಣದಿಂದ ಸಂಕ್ರಮಣಕ್ಕೆ ಬದಲಾಗುವಂಥದ್ದು. ಇಲ್ಲೀಗ ಆಟಿ ಸೋಣ ಅಂತ ಹೇಳಿದ್ರೆ ಆಷಾಢ ಮತ್ತು ಶ್ರಾವಣ ಮಾಸ ಅಂತ ಅರ್ಥ. ಆಟಿ ತಿಂಗಳು ಅಂತ ಹೇಳಿದ್ರೆ ಜೂನಿಂದ ಈ ಕಾಲಘಟ್ಟ ಏನಿದೆ ಜುಲೈ ಆಗಸ್ಟ್ ತನಕದ್ದು. ಜುಲೈಯಿಂದ ಸಾಧಾರಣವಾಗಿ ಜುಲೈ 15, 14, 16 ಇಲ್ಲಿಂದ ಆಟಿ ತಿಂಗಳು ಆರಂಭವಾದ್ರೆ ಆಗಸ್ಟ್ ತನಕ ಆಟಿ ತಿಂಗಳು ಇರ್ತದೆ. ಆ ನಂತರ ಶ್ರಾವಣ ಮಾಸ ಆರಂಭ ಆಗುತ್ತದೆ, ಸೋಣ ತಿಂಗಳು ಅಂತ ಕರೆಯುವಂಥದ್ದು. ಆದ್ರೆ ಈ ತಿಂಗಳು ಜುಲೈ, ಜೂನ್ ತಿಂಗಳು, ಆಗಸ್ಟ್ ತಿಂಗಳು ಅತಿ ಹೆಚ್ಚು ಮಳೆ ಬೀಳುವಂತಹ ಸಂದರ್ಭ. ಅದನ್ನೇ ಹೇಳಿದ್ದು ಆಟಿ ಸೋಣ ಅಂತ. ಅತಿ ಹೆಚ್ಚು ಮಳೆ ಬೀಳುವಂತಹ ಈ ತಿಂಗಳುಗಳಲ್ಲಿ ಕೇಳುವುದೇ ಬೇಡ, ಆ ನದಿ ಏನೆಲ್ಲ ಹೊತ್ತುಕೊಂಡು ಬರ್ತದೆ ಅಂತ ಕೇಳುವುದೇ ಬೇಡ. ಯಾಕಂದ್ರೆ ಉರ್ದಾಕೆ ಪಟ್ಟಿ ಕೊಡ್ತಾರೆ, ಇಲ್ಲಿಂದ ಅಲ್ಲಿ ಇಲ್ಲಿಂದ ಎಲ್ಲೆಲ್ಲಿಂದಲೂ ಹಾರ್ಕೊಂಡು ಬರುವಾಗ ಅದು ಪಾತ್ರೆಗಳು, ಪಗಡಿ ಅಂತ ಹೇಳಿದ್ರೆ ರುಮಾಲು, ಮುಂಡಾಸು ಅಂತ ಅರ್ಥಗಳಿದೆ, ಬಟ್ಟೆ ಎನ್ನುವಂತ ಅರ್ಥವನ್ನು ತಗೊಳ್ಬಹುದು. ಸೌದೆ, ಕಟ್ಟಿಗೆ, ಆನಂತರ ಕೋಳಿ, ಕುರಿ, ಏಣಿ, ದೋಣಿ, ರೀಪು ಪಕ್ಕಾಸುಗಳಂದ್ರೆ ಮನೆಯ ಮಾಡಲಿಕ್ಕೆ ತಯಾರು ಮಾಡುವಂಥದ್ದು. ಪಕ್ಕಾಸುಗಳಂದ್ರೆ ಮುಖ್ಯವಾದಂತಹ ಆಧಾರಗಳು, ಅದರ ಮೇಲೆ ಹೆಂಚುಗಳನ್ನು ಇಡಲಿಕ್ಕೆ ಬಳಕೆ ಮಾಡುವಂಥದ್ದು, ಅದು ರೀಪು ಅಂತ ಕರೆಯುವಂಥದ್ದು. ಹಾಗೆ ರೀಪು ಪಕ್ಕಾಸುಗಳು ಇವುಗಳನ್ನೆಲ್ಲ ಹೊತ್ತುಕೊಂಡು ಬಂದು ಚಿನ್ನಮ್ಮ ಕುದುಪರ ಮಡಿಲಿಗೆ ಸುರಿಯುವುದು ಮಾಮೂಲು. ಮಳೆಗಾಲದಲ್ಲಿ ಆ ಚಿನ್ನಮ್ಮ ಕುದುಪರಿಗೆ ಇದು ಬೇಕಾದಷ್ಟು ತಂದು ಕೊಡ್ತದೆ ಇಂಥವುಗಳನ್ನೆಲ್ಲ. ಹಾಗಾದ್ರೆ ಎಷ್ಟೊಂದು ಉಪಕಾರ ಮಾಡ್ತಾ ಇದೆ ನೋಡಿ ನದಿ. ಅಂದ್ರೆ ಇದು ಲೇಖಕಿಯ ಚಿತ್ರಣ ಅಷ್ಟೇ. ಯಾವುದೋ ಒಂದು ನದಿ ತಗೊಂಡು ಬಂದು ಬೇಕು ಅಂತ ಅಂತವರ ಮಡಿಲಿಗೆ ಅದನ್ನು ಸುರಿಯೋದಿಲ್ಲ. ನದಿಯಲ್ಲಿ ಹೋಗುತ್ತಾ ಇರ್ತದೆ. ಆ ನದಿಯ ಇಕ್ಕೆಲಗಳಲ್ಲಿ ಎರಡು ಕಡೆಗಳಲ್ಲಿ ವಾಸಿಸುವಂತಹ ಜನ ಅದನ್ನು ಸಂಗ್ರಹಿಸಿಕೊಳ್ತಾರಷ್ಟೇ. ಆದ್ರೆ ಇಲ್ಲಿ ಆ ನದಿಗೊಂದು ವ್ಯಕ್ತಿತ್ವವನ್ನು ನೀಡಿದ್ದಾರೆ ನೋಡಿ ಲೇಖಕಿ. ಆ ನದಿ ಬೇಕು ಅಂತಲೇ, ಅಂದ್ರೆ ಅವರ ಮೇಲೆ ಪ್ರೀತಿ ಇರುವುದರಿಂದ ಅದನ್ನು ತಂದು ಕೊಡ್ತಾ ಉಂಟು ಅಂತ, ಅವರ ಮೇಲೆ ಅದಕ್ಕೆ ಪ್ರೀತಿ ಇದೆ ಅಂತ. ಚಿನ್ನಮ್ಮನ ಕುಟುಂಬದ ಜೊತೆ ಈ ಹೊಳೆಗೆ ಇಷ್ಟೊಂದು ಒಡನಾಟವಿದ್ದರೂ ಮೊನ್ನೆಯ ಶ್ರಾವಣ ಮಾಸದ 4ರಂದು ಚಿನ್ನಮ್ಮನ ಕುಟುಂಬದ ಜೊತೆಗೆ ಈ ಹೊಳೆಗೆ ಅಷ್ಟೊಂದು ಒಡನಾಟ ಇದ್ರೂ ಕೂಡ ಕಳೆದ ಶ್ರಾವಣ ಮಾಸದ 4 ಅಂದ್ರೆ ಶ್ರಾವಣ ಮಾಸ ಮತ್ತು ಸುವರ್ಣ ತಿಂಗಳು, ಅದಕ್ಕೆ ಸ್ವಲ್ಪ ದಿನಗಳ ವ್ಯತ್ಯಾಸ ಇದೆ. ಆರಂಭವಾಗುವಂಥದ್ದು ಸ್ವಲ್ಪ ಆಚೆ ಈಚೆ ಆಗುತ್ತದೆ. ಏನು ಚಾಂದ್ರಮಾನ ಯುಗಾದಿಯ ಪ್ರಕಾರ ಕಾಲಗಳು ಕ್ಯಾಲೆಂಡರ್ನ 3, 4, 5, 6, 7 ಈ ದಿವಸಗಳಲ್ಲಿ ಆರಂಭವಾಗುತ್ತದೆ. ವ್ಯತ್ಯಾಸಗಳಾಗುತ್ತಾ ಹೋಗುತ್ತದೆ. ಅದು ಚಂದ್ರನ ಚಲನೆಯನ್ನು ಆಧರಿಸಿರುವಂಥದ್ದು, ನಿರ್ದಿಷ್ಟತೆ ಇರೋದಿಲ್ಲ, ವ್ಯತ್ಯಾಸಗಳಾಗುತ್ತಾ ಹೋಗುತ್ತದೆ. ಆದರೆ ಸೌರಮಾನ ತಿಂಗಳು ಮಾತ್ರ ಸಂಕ್ರಮಣದಿಂದ ಆರಂಭವಾಗುವುದು ತುಳುವರ ಪ್ರಕಾರ. ಹಾಗೆ ಅಲ್ಲಿ ಶ್ರಾವಣ ಮಾಸದ 4ರಂದು ಶ್ರಾವಣ ಮಾಸ ಆರಂಭವಾಗಿ 4 ದಿವಸಗಳಾಗಿವೆ. ಇದೇ ಹೊಳೆ ಆಕೆಯ ಕುಟುಂಬದ ಮೇಲೆ ದೊಡ್ಡ ಅಪವಾದವನ್ನು ಹೊರಿಸಿತು. ಇಷ್ಟೆಲ್ಲ ಸಹಾಯ ಮಾಡ್ತಾ ಇದ್ದಂತಹ ಹೊಳೆ ಈಗ ಆ ಒಂದು ಸಂದರ್ಭದಲ್ಲಿ ಮಾತ್ರ ಈ ಕುಟುಂಬದ ಮೇಲೆ ಒಂದು ಅಪವಾದವನ್ನು ಹೊರಿಸಿಬಿಟ್ಟಿತ್ತು. ಇಡೀ ಕುಟುಂಬದ ಉಗ್ರ ಕೋಪಾಸಹನೆಗೆ ಬಲಿಯಾಗಬೇಕಾಯ್ತು. ಆ ಮೂಲಕ ಅಲ್ಲಿಯ ತನಕ ಆ ನದಿಯು ಇವರ ಕುಟುಂಬದ ಒಂದು ಭಾಗ, ಅಷ್ಟೊಂದು ಅನ್ಯೋನ್ಯ ಸಂಬಂಧ. ಆದರೆ ಅಲ್ಲಿಂದ ಮಾತ್ರ ಈ ಕುಟುಂಬದ ಕೋಪ ಅಸಹನೆಗೆ ಆ ನದಿ ಬಲಿಯಾಗಬೇಕಾಯಿತು. ಹಾಗಾದ್ರೆ ಆ ನದಿ ಈ ಕುಟುಂಬದ ಮೇಲೆ ಯಾವ ಅಪವಾದವನ್ನು ಹೊರಿಸಿತು? ಎಂತಹ ಇಷ್ಟೊಂದು ಕೋಪ ಬರಬೇಕಾದ್ರೆ, ಇಷ್ಟೊಂದು ತಾಳ್ಮೆ ಕಳ್ಕೊಂಡು ಅವಳು ಬೈಬೇಕಾದ್ರೆ ಅದೆಂತಹ ಅಪವಾದ ಇರಬಹುದು ಅನ್ನುವಂಥದ್ದನ್ನ ನಾವು ಮುಂದಿನ ಭಾಗದಲ್ಲಿ ನೋಡಬಹುದು. ಇವತ್ತಿಗೆ ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ವಿಚಾರವನ್ನು ಮುಂದಿನ ತರಗತಿಯಲ್ಲಿ ನೋಡುವ. ಧನ್ಯವಾದಗಳು.